ಪರಿಶುದ್ಧ ಕರ್ತವ್ಯಗಳೇನು, ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು, ಸೃಷ್ಟಿ ಚಕ್ರದ ರಹಸ್ಯ ಏನು, ಮಾನವನ ಉತ್ಥಾನ ಮತ್ತು ಪತನದ ಕಥೆ ಏನು, ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ, ಏನು ಕರ್ಮ ಮಾಡಿದರೆ ಏನು ಫಲ ಸಿಗ್ತದೆ, ಈ ಎಲ್ಲ ವಿಚಾರಗಳನ್ನು ಕೇಳಿದ್ದೀವಿ. ಈಗ ಪ್ರತಿದಿನ ನಾವು ಹೇಗೆ ಊಟ ಮಾಡ್ತೀವಿ, ಈ ಶರೀರಕ್ಕೆ ಒಂದಿನ ಊಟ ಬಿಡ್ತೀವಿ ಅಂದರೆ ಇಲ್ಲ, ಪ್ರತಿದಿನ ಊಟ ಮಾಡ್ತೀವಿ, ಒಂದಿನನೂ ಬಿಡೋದಿಲ್ಲ. ಅದು ಈ ಶರೀರಕ್ಕೆ ಊಟ ಆಯ್ತದೆ. ಶರೀರಕ್ಕೆ ಊಟ ಯಾವ ರೀತಿ ಹಾಕ್ತೀವೋ ಹಾಗೆ ಮನಸ್ಸಿಗೂ ಕೂಡ ಊಟದ ಅವಶ್ಯಕತೆ ಇದೆ. ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ ಅದರ ಅಂಗಗಳು. ಮನಸ್ಸು ಸಶಕ್ತ ಆಗಬೇಕು ಅಂತಂದರೆ ಪ್ರತಿದಿನ ಮನಸ್ಸಿಗೆ ಒಳ್ಳೆ ವಿಚಾರದ ಊಟವನ್ನು ಹಾಕಬೇಕು. ಅದಕ್ಕೆ ಮನಸ್ಸಿಗೆ ಒಳ್ಳೆಯ ವಿಚಾರದ ಊಟ ಎಷ್ಟು ಹಾಕ್ತಾ ಹೋಗ್ತೀವಿ, ನಮ್ಮ ಮನಸ್ಸು ಸಶಕ್ತ ಆಗ್ತದೆ. ಈಗ ನೋಡ್ರಿ, ಸಣ್ಣ ಮಕ್ಕಳಿಗೆ ಸಹಿತ ಒಂದು ಸರಿ ಬಿಟ್ಟು 2 ಸರಿ ಅಭ್ಯಾಸ ಮಾಡಪ್ಪ ಅಂದರೆ ಏನು ಕಿರಿಕಿರಿ ಹಚ್ಯವನೇ ಅಂತಾರೆ. ಈಗ ದೊಡ್ಡವರೇ ಇರಲಿ, ಎಷ್ಟು ದೊಡ್ಡವ್ರು ತಿಳುವಳಿಕೆ ಇದ್ದವ್ರು ಇರ್ತಾರೆ, ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ಹೇಳಿದ್ರೆ ಎಷ್ಟು ಸರಿ ಹೇಳ್ತೀರಿ, ನಿಮ್ಗೆ ಸಾಕಾಗ್ಬಿಟ್ಟದೆ ಅಂತಾರೆ. ಅಂದರೆ ಸಹನೆ ತಾಳ್ಮೆ ಶಕ್ತಿ ಕಳ್ಕೊಂಡ್ಬಿಟ್ಟಿವಿ. ಅದಕ್ಕೆ ಆ ಸಹನೆ ತಾಳ್ಮೆ ಶಕ್ತಿ ಹೆಚ್ಚಬೇಕು ಅಂತಂದರೆ ಮನಸ್ಸಿಗೆ ನಾವು ಒಳ್ಳೆ ವಿಚಾರಗಳ ಊಟವನ್ನು ಹಾಕಬೇಕು. ಇವತ್ತಿನ ದಿನ ನೋಡ್ರಿ, ದಿನನಿತ್ಯವೂ ನಾವು ಪೇಪರ್ ನೋಡ್ತೀವಿ. ಪೇಪರ್ ಒಳಗೆ ಏನು ಸುದ್ದಿ ಇರ್ತದ್ರಿ, ಮೇಲೆ ಇಲ್ಲಿ ಕೊಂದರು, ಇಲ್ಲಿ ಮೋಸ ಮಾಡಿದರು, ಇಲ್ಲಿ ಲೂಟಿ ಮಾಡಿದರು, ಇಲ್ಲಿ ಇಂಥ ಧರ್ಮದವ್ರ ಜಗಳ, ಇಲ್ಲಿ ಇಂಥ ಜಗಳ ಕೇಳ್ತೀವಿ. ಆಮೇಲೆ ಸಿನಿಮಾ ಸೀರಿಯಲ್ಗಳನ್ನು ನೋಡ್ತೀವಿ. ಅಲ್ಲಿ ಯಾವುದ್ರೊಳಗಾದ್ರೂ ಶಾಂತಿ, ತೃಪ್ತಿ, ನೆಮ್ಮದಿ, ಖುಷಿ ಸಿಗೋದೇನ್ರಿ? ಇವ್ರನ್ನವ್ರು ಪ್ರೀತಿ ಮಾಡಿದರು, ಇವ್ರು ಪ್ರೀತಿ ಮಾಡಿದರು, ಇವ್ರನ್ನವ್ರು ಬಿಟ್ಟರು, ಇವ್ರು ಬಿಟ್ಟರು, ಇವ್ರು ಹೊಡೆದ್ರು, ಅವ್ರು ಹೊಡೆದ್ರು, ಇವ್ರಿಗೆ ಅವ್ರು ಮೋಸ ಮಾಡಿದರು, ಇವ್ರು ಮೋಸ ಮಾಡಿದರು. ಬರೀ ಇದೇ ವಿಚಾರಗಳೇ ಅದ. ಅಂಥ ವಿಚಾರ ಕೇಳಿ ಕೇಳಿ ಮನಸ್ಸಿಗೆ ಹಾಕಿ ಮನಸ್ಸೇನಾಗ್ತದೆ ರೀ, ವೀಕ್ ಆಗಿಬಿಡ್ತದೆ. ಯಾವ ರೀತಿ ಶರೀರಕ್ಕೆ ದಿನ ಕೆಟ್ಟದ್ದು, ಎಂದೋ ಮಾಡಿಟ್ಟಿದ್ದು, ಕರೆದಿದ್ದು, ಅಂಥದ್ದು ಇಂಥದ್ದು ಊಟ ಮಾಡಿದರೆ ದೇಹದ ಆರೋಗ್ಯ ಹೆಂಗೆ ಕೆಡ್ತದೆ, ಹಂಗೆ ಇಂಥ ವಿಚಾರ ಕೇಳಿ ಕೇಳಿ ಮನಸ್ಸಿನ ಆರೋಗ್ಯ ಏನಾಗ್ತದೆ, ಕೆಟ್ಟು ಬಿಡ್ತದೆ. ಅದಕ್ಕೆ ನಮಗೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಹಾಕುವಂತಹ ವ್ಯವಸ್ಥೆ ನಾವು ಅವಶ್ಯವಾಗಿ ಮಾಡ್ಕೊಳ್ಬೇಕಾಗಿದೆ, ಅನಿವಾರ್ಯವಾಗಿ ಮಾಡ್ಕೊಳ್ಬೇಕಾಗಿದೆ. ಎಷ್ಟೆಷ್ಟು ನಾವು ಮನಸ್ಸಿಗೆ ಒಳ್ಳೆಯ ವಿಚಾರ ಹಾಕ್ತಾ ಹೋಗ್ತೀವಿ, ನಮ್ಮ ಮನಸ್ಸು ಸಶಕ್ತ ಆಗ್ತದೆ. ಈಗ ನೋಡ್ರಿ, ಒಬ್ಬರು ವ್ಯಕ್ತಿ ಬರ್ತಾರೆ, ಅವ್ರು ಏನು ಮಾಡ್ತಾರೆ, ನಿಮಗೆ ಭಾಳ ಮಹಿಮಾ ಮಾಡ್ತಾರೆ, ಎಷ್ಟು ಚಲೋ ಅದಿರಿ, ನೀವು ಭಾಳ ಪುಣ್ಯಾತ್ಮರಿ, ನಿಮ್ಮನ್ನು ದಿನ ಉಡಾಗ ಹೇಳಾಗ ಕೂಡಾಗ ನೆನಪು ಮಾಡ್ತೀವಿ, ನೀವು ನಮಗೆ ಉಪಕಾರ ಭಾಳ ಮಾಡಿರಿ, ಭಾಳ ಚಲೋ ಅದಿರಿ ಅಂತಾರೆ. ಅವಾಗ ನಿಮಗೆ ಖುಷಿ ಆಗ್ತದೆ. ಇನ್ನೊಬ್ರು ಬರ್ತಾರೆ, ಏನು ಉಪಯೋಗಿದ್ದೀನಿ, ಭೂಮಿ ಭಾರ ಆಗಿ ಇರೋದಕ್ಕಿಂತ ಸತ್ತಿದ್ರೆ ಚಲೋ ಇತ್ತು ಅಂತಾರೆ. ಅವಾಗ ಮನಸ್ಸು ಬೇಜಾರಾಗ್ತದೆ. ಹೌದಾ ಇಲ್ಲ? ಯಾಕಂದರೆ ನಮ್ಮ ಮನಸ್ಸು ವೀಕ್ ಅದು. ಒಂದು ಕಂಬ ನೆಟ್ಟಿ ಉಸುಕ್ನಾಗ ಈ ಕಡೆಯವ್ರು ಬಂದು ನುಗ್ಗಿಸ್ತಾರೆ, ಈ ಕಡೆ ಬಾಗ್ತದೆ, ಈ ಕಡೆಯವ್ರು ಬಂದು ನುಗ್ಗಿಸ್ತಾರೆ, ಈ ಕಡೆ ಬಾಗ್ತದೆ. ಯಾಕಂದ್ರೆ ಅದು ಗಟ್ಟಿ ಇಲ್ಲ. ಅದೇ ಕಂಬ ಸಿಮೆಂಟ್ ಹಾಕಿ ಗಟ್ಟಿ ನೆಟ್ಟಾರ ಯಾರು ಬಂದು ಎಕಡೆ ಬರ್ತಿದ್ರು ಏನಾಗಲಿಲ್ಲ, ಗಟ್ಟಿ ಕೊಡ್ತಾರೆ. ಹಾಗೆ ನಮ್ಮ ಮನಸ್ಸು ಬಲಶಾಲಿ ಆಗಿತ್ತು, ಸಶಕ್ತ ಇತ್ತು ಅಂತಂದರೆ ಇವ್ರು ಬಂದು ಒಂದಂತಾರೆ, ಇವ್ರು ಬಂದು ಒಂದಂತಾರೆ, ಯಾರು ಬಂದು ಏನಂದ್ರೂ ನಾ ಸ್ಥಿರವಾಗಿರ್ತೀನಿ. ಏನಂದ್ರೂ ನಾ ಏನದೀನಿ, ನನ್ನ ಆತ್ಮಸಾಕ್ಷಿಯಾಗಿ ಭಗವಂತನ ಸಾಕ್ಷಿಯಾಗಿ ನಾ ಇರೋದು ಚಲೋನೇ ಇದ್ದೀನಿ, ಮಾಡೋದು ಚಲೋನೇ ಮಾಡ್ತೀನಿ, ಯಾರೇನು ಅಂದ್ಕೊಂಡ್ರು ನನಗೇನು ಫರಕ್ ಬೀಳಂಗಿಲ್ಲ ಅಂತೀವಿ. ಯಾವಾಗ ಮನಸ್ಸು ಗಟ್ಟಿದ್ದ. ಇಲ್ಲ ಅಂದರೆ ದಿನ ಎಷ್ಟು ಜನರ ಜೊತೆ ನಾವು ವ್ಯವಹಾರ ಮಾಡ್ತೀವಿ, ಅವ್ರೊಂದಂತಾರೆ, ಇವ್ರೊಂದಂತಾರೆ, ಅವ್ರು ಹಂಗಂದ್ರೆ ಚಿಂತೆ ಮಾಡಿದ್ದೀವಿ, ಇವ್ರು ಹಂಗಂದ್ರೆ ಹೆಂಗಂತಾರಂತಂದರೆ, ಇಬ್ಬರು ತಂದೆ ಮಗ ಇದ್ರಂತ. ಅವರು ಒಂದು ಕುದುರೆ ತೊಗೊಂಡು ಸಂತಿಗೆ ಹೊಂಟಿದ್ರಂತ. ಸಂತಿಗೆ ಹೋಗ್ಬೇಕಾದ್ರೆ ಆ ಕುದುರೆ ಹಿಡ್ಕೊಂಡು ಇಬ್ಬರು ಅಪ್ಪ ಮಗ ನಡ್ಕೊತ ಹೊಂಟಿದ್ರು. ಏನು ಹುಚ್ಚದಾವೋ ಇವು, ತಂದೆ ಮಗ ನಡ್ಕೊತ ಹೊಂಟಾವಲ್ಲ ಕುದುರೆ ತೊಗೊಂಡು, ಕೂತು ಹೋಗ್ಬೇಕಿಲ್ಲ ಅಂತ ಒಬ್ಬ ಒಂದಂತ. ಹಿಂಗೆ ಅಂತಾರ ಬಾ ಅಂತ ಏನು ಮಾಡಿದ್ರಂತ, ಇಬ್ಬರು ಕೂಡಿ ಕುದುರೆ ಮೇಲೆ ಕೂತು ಹೊಂಟ್ರಂತ. ಏನು ಬುದ್ಧಿಗೇಡದವು, ಇಬ್ಬರು ಕೂಡಿ ಹೋಗ್ಬೇಕಾ ಕುದುರೆ ಮೇಲೆ ಅಂತ ಅಂದ್ರಂತ. ಹಂಗಂದ್ರೆ ಅಪ್ಪ ಏನಂದಂತ, ತಮ್ಮ ನೀ ಕೂಡು ನಾನು ನಡೀತೀನಿ ಅಂದಂತ. ಮತ್ತು ನಡ್ಕೊತ ಹೊಂಟಿದ್ದಂತ ಮಗ ಕೂತಿದ್ದಂತ. ಸಣ್ಣ ಮಗ ಅದಾನ, ವಯಸ್ಸಾದ ತಂದೆ ನಡ್ಕೊತ ಹೋಗ್ಬೇಕ ಮಗ ಅಂತಂದಂತ. ಮತ್ತು ಅವ ಇಳದಂತ, ಅಪ್ಪ ಕೂತಂತ, ಮಗ ಇಳದಂತ, ನಡ್ಕೊತ ಹೊಂಟಿದ್ದಂತ. ಆಗೇನಂದ್ರಂತ, ಮುದುಕ ಮ್ಯಾಲೆ ಕೂತಾನ, ಸಣ್ಣ ಹುಡುಗ ತೆಗೆದು ನಡೆಸ್ತಾನಂತ.
ಬೇಡ ಬೇಡ ಅಂತ ಏನು ಮಾಡಿದ್ರಂತೆ, ಇಬ್ಬರು ಕೂಡಿ ಕುದುರೆ ಕಾಲು ಕಟ್ಟಿ ಹೊತ್ಕೊಂಡು ಹೊಂಟ್ರಂತೆ. ಹೊತ್ಕೊಂಡು ಹೋಗೋದ್ರಾಗ ಲಟಾಪಟ ಒದ್ದಾಡಿ ಬ್ರಿಡ್ಜ್ ಮೇಲೆ ಹೊಂಟಿದ್ರಂತ, ಹೊಳ್ಯಾಗ ಬಿತ್ತಂತ, ಕುದುರೆ ಹೋಯ್ತಂತ. ಯಾಕೆ ಆಯ್ತಿದ್ದು? ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಇವ್ರು ಹಂಗಂದ್ರು ಇವ್ರು ಹಂಗಂದ್ರು, ಕೇಳಿ 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 ಜೀವನ ಏನಾಗ್ಬಿಡ್ತದೆ? ಜೀವನನೇ ಹಾಳಾಗ್ತದೆ. ಎಷ್ಟು ಜನ ನೋಡಿವಿ ಆತ್ಮಹತ್ಯೆ ಮಾಡಿಕೊಂಡ್ರು, ಎಷ್ಟು ಜನ ಮನಸ್ಸು ಬೇಜಾರು ಮಾಡಿಕೊಂಡ್ರು, ಎಷ್ಟು ಜನ ಮನಸ್ಸಿಗೆ ಹಚ್ಕೊಂಡು ರೋಗ ತಗೊಂಡ್ರು. ಯಾಕೆ ಅಂದರೆ ಎಲ್ಲರೂ ಒಂದೊಂದು ಮಾತು ಕೇಳಿ ಹಂಗಾಗ್ತದೆ. ಯಾಕಂದರೆ ಮನಸ್ಸು ಶಕ್ತಿಶಾಲಿ ಇರಲಿಲ್ಲ. ಯಾವಾಗ ಮನಸ್ಸು ಶಕ್ತಿಶಾಲಿ ಆಗ್ತದೋ ಅವಾಗ ನಾವೇನಾಗ್ತದೆ, ಯಾರು ಬೇಕಾದ್ದೇನಾದ್ರೂ ಗಟ್ಟಿಯಾಗಿರ್ತೀವಿ, ಧೈರ್ಯದಿಂದ ಇರ್ತೀವಿ, ಏನು ಮಾಡ್ತೀವಿ ಅದು ಸರಿನೇ ಮಾಡ್ತೀವಿ. ಅದಕ್ಕೆ ಮನಸ್ಸು ಸಶಕ್ತ ಆಗಬೇಕು ಅಂದರೆ ದಿನ ಮನಸ್ಸಿಗೆ ಒಳ್ಳೆಯ ವಿಚಾರದ ಊಟವನ್ನು ಹಾಕಬೇಕು. ಅದನ್ನೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸೋದು. ಇಲ್ಲಿ ಒಂದು ದಿನನೂ ಸೂಟಿ ಇಲ್ಲ, ಪ್ರತಿದಿನವೂ ಭಗವಂತನ ಮಹಾವಾಕ್ಯವನ್ನು ಕೇಳೋದು, ಒಳ್ಳೆಯ ವಿಚಾರವನ್ನು ಕೇಳೋದು. ನಾವೇನು ಕೇಳೀವಿ ಅದನ್ನೇ ಇಡೀ ದಿನದಲ್ಲಿ ಚಿಂತನೆ ಮಾಡೋದು. ನಾವೇನು ಕೇಳೀವಿ ಬೇರೆಯವ್ರಿಗೂ ಹೇಳೋದು, ಹಾಗೂ ಓದೋದು, ನೋಡೋದು, ಕೇಳೋದು, ಎಲ್ಲ ರೂಪದಿಂದ ಯಾವುದಾದ್ರೂ ರೂಪದಿಂದ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕೋದು. ಅದಕ್ಕೆ ಸತ್ಸಂಗ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ 4 ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ 4 ಮಾತುಗಳು ಯಾವುದು ಅಂದರೆ, 1ನೇದು ಸತ್ಸಂಗ, 2ನೇದು ಪವಿತ್ರತೆ, 3ನೇದು ದೈವಿ ಗುಣಗಳು, 4ನೇದು ಶುದ್ಧ ಆಹಾರ. ಈಗ ಸತ್ಸಂಗ ಅಂದರೆ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಂತ ಅನುಭವಿಗಳು ಹೇಳಿದರು. ಒಳ್ಳೆಯ ಸಂಘ ಇರಬೇಕು ಅಂತ. ಅದಕ್ಕೆ ಸಜ್ಜನರ ಸಂಘ ಒಳ್ಳೆಯವರನ್ನಾಗಿ ಮಾಡ್ತದೆ, ದುರ್ಜನರ ಸಂಘ ದುಷ್ಟರನ್ನಾಗಿ ಮಾಡ್ತದೆ. ಅದಕ್ಕೆ ಸಂಘ 2, ಒಂದು ಹಿಡಿ ಒಂದು ಬಿಡು ಅಂತ. ಒಂದು ಒಳ್ಳೆಯ ಸಂಘ, ಒಂದು ಕೆಟ್ಟ ಸಂಘ. ಒಳ್ಳೆಯದನ್ನು ಹಿಡಿ, ಕೆಟ್ಟದ್ದನ್ನು ಬಿಡು ಅಂತ ಅನುಭವಿಗಳು ಹೇಳಿದರು. ಅದಕ್ಕೆ ಪ್ರತಿನಿತ್ಯವೂ ನಾವು ಒಳ್ಳೆಯ ಸಂಘದಲ್ಲಿ ಇರಬೇಕು. ಒಂದು ಅರ್ಧ ಗಂಟೆ ಆದ್ರೂ ಒಳ್ಳೆಯ ಸಂಘದಲ್ಲಿ ಇರಬೇಕು. ಊಟ ಮಾಡಬೇಕು ಅಂದರೆ ಇಡೀ ದಿನ ಊಟನೇ ಮಾಡ್ತೀವೇನ್ರಿ? ಒಂದು ಅರ್ಧ ಗಂಟೆ ಊಟ ಮಾಡ್ತೀವಿ, ಇಡೀ ದಿನಕ್ಕೆ ಶಕ್ತಿ ಸಿಗ್ತದೆ. ಹಾಗೆ ಒಂದು ಅರ್ಧ ಗಂಟೆ ಆದರೂ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ಅದಕ್ಕೆ ಸತ್ಸಂಗದಲ್ಲಿ ಇವತ್ತಿನ ದಿನ ನೋಡ್ರಿ, ಸಣ್ಣ ಮಕ್ಕಳಿಗೆ KG ಇಂದ PGವರೆಗೆ, ದೊಡ್ಡದ ಕಾಲೇಜ್ವರೆಗೆ ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು ಅನ್ನೋದಕ್ಕಾಗಿ ಎಕ್ಸಸೈಸ್ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಯಾವ ಕಾಲಕ್ಕೆ ಎಂಥ ಆಹಾರ ತಗೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ, ಯಾವ ಕಾಲಕ್ಕೆ ಎಂಥ ಬಟ್ಟೆ ಹಾಕೋಬೇಕು, ಈ ಕಾಲಕ್ಕೆ ಎಂಥದ್ದು, ಚಳಿಗಾಲಕ್ಕೆ ಎಂಥದ್ದು, ಮಳೆಗಾಲಕ್ಕೆ ಎಂಥ ಬಟ್ಟೆ ಹಾಕೋಬೇಕು ಅಂತ ತಿಳಿಸ್ಕೊಡ್ತಾರೆ. ಎಲ್ಲ ಈ ದೇಹ ಹೆಂಗೆ, ಆಮೇಲೆ ಈ ದೇಹದ ಅಂಗಗಳನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಧೂಳು ಬರಬಾರ್ದು, ಚಸ್ಮಾ ಹಾಕ್ಕೋಬೇಕು, ಕಾಲು ಸುಡಬಾರ್ದು, ಚಪ್ಪಲ್ ಹಾಕೋಬೇಕು, ಬೂಟ್ ಹಾಕ್ಕೋಬೇಕು, ಜಾಕೆಟ್ ಪ್ರೂಫ್, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೋಬೇಕು, ಥಂಡಿ ಹಿಡಿಬಾರ್ದು ಅಂತ ಹಾಕ್ಕೋಬೇಕು, ಅನೇಕ ಕೈ ಗ್ಲೌಸ್ ಹಾಕ್ಕೋಬೇಕು, ಈ ತಲೆಗೆ ಹೆಲ್ಮೆಟ್ ಹಾಕ್ಕೋಬೇಕು, ಬಿದ್ರೆ ಪೆಟ್ಟಾಗಬಾರ್ದು. ಹಿಂಗೆ ಅನೇಕ ಸಾಧನಗಳನ್ನು ದೇಹ ಹೆಂಗೆ ರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ಶಿಕ್ಷಣ ಕೊಟ್ಟರು. ಒಂದು ಹಲ್ಲು ರಿಪೇರಿ ಅಂದರೆ ಡೆಂಟಲ್ ಕಾಲೇಜಿಗೆ ಹೋಗ್ರಿ, ಎಷ್ಟು ಡಿಪಾರ್ಟ್ಮೆಂಟ್ ಇದ್ದಾವ್ರಿ? ಬರೀ ಒಂದು ಹಲ್ಲಿಗೆ ಎಷ್ಟು ಡಿಪಾರ್ಟ್ಮೆಂಟ್ ಇದ್ದಾವೆ. ಅಷ್ಟು ಡಿಪಾರ್ಟ್ಮೆಂಟಿನ ಡಾಕ್ಟರ್ ಪ್ರತಿ ವರ್ಷ ಎಷ್ಟು ಜನ ಹೊರಗೆ ಬರ್ತಾರೆ, ಎಷ್ಟು ಡೆಂಟಲ್ ಕಾಲೇಜಿಂದ. ಹಾಗೆ ಎಷ್ಟೋ ಮೆಡಿಕಲ್ ಕಾಲೇಜ್ ಇರ್ತಾವೆ. ಒಂದೊಂದು ಅಂಗಗಳನ್ನು ಹೆಂಗೆ ರಿಪೇರಿ ಮಾಡಬೇಕು ಅನ್ನೋದನ್ನು ಕಲ್ತು ಹೊರಗೆ ಬರ್ತಾರೆ. ಆದರೆ ಮನಸ್ಸು ಹೆಂಗೆ ಗಟ್ಟಿ ಇರಬೇಕು, ಮನಸ್ಸು ಹೆಂಗೆ ಸಶಕ್ತ ಇರಬೇಕು ಅನ್ನೋದಕ್ಕಾಗಿ ಯಾವ ಶಾಲೆಯೊಳಗಾದ್ರೂ ಶಿಕ್ಷಣ ಕೊಡ್ತಾರೆ? ವಿಚಾರ ಮಾಡಿರಿ. ಅದ್ರ ಕೊರತೆ ಇದ್ದಿದ್ದಕ್ಕೆ ಏನು ಮಾಡ್ತಾರೆ ಇವತ್ತು ಮಕ್ಕಳು? ಒಂದು ಮಕ್ಕಳು ಶಾಲೆಗೆ ಹೋದಾಗ ಒಂದು ಹುಡುಗಗೆ 4 ಹುಡುಗರು ಕೊಂದು ಬಿಟ್ಟಾರೆ. ಒಂದು ಹುಡುಗ ಮತ್ತೊಂದು ಹುಡುಗ ಶೂಟ್ ಮಾಡ್ತಾನೆ, ಕೊಲ್ತಾನೆ, ಹಿಂಸೆ ಮಾಡ್ತಾನೆ, ಅನ್ಯಾಯ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಇದೆಲ್ಲ ಯಾಕೆ ಮನಸ್ಸು ಅವರಿಗೆ ವಿಕೃತ ಆಗ್ತದೆ? ಮನಸ್ಸು ಕೆಡ್ತಾ ಇದೆ ಅಂದರೆ ಅವರಿಗೆ ಒಳ್ಳೆಯ ಮನಸ್ಸನ್ನು ಸಶಕ್ತ ಮಾಡ್ಕೊಳ್ಬೇಕು ಹೇಗೆ ಅನ್ನುವಂತಹ ಒಳ್ಳೆಯ ವಿಚಾರಗಳ ಊಟವನ್ನು, ಒಳ್ಳೆಯ ವಿಚಾರದ ಎಕ್ಸಸೈಸನ್ನು, ಒಳ್ಳೆಯ ವಿಚಾರಗಳ ಒಂದು ವಿಧಿಯನ್ನು ತಿಳಿಸುವಂತಹ ಕೊರತೆ ಈಗ ಅನುಭವ ಮಾಡ್ತಾ ಇದ್ದೀವಿ. ಹೌದಾ ಇಲ್ಲಿ ಹೇಳಿ? ವಿಚಾರ ಮಾಡಿ. ಹೌದಲ್ರಿ? ಯಾವ ಶಾಲೆಯೊಳಗೆ ನೀವು ಹಿಂಗಿರ್ಬೇಕಪ್ಪ ಅಂತ ತಿಳಿಸ್ಕೊಟ್ಟಿಲ್ಲ. ಆ ಮಕ್ಕಳಿಗೆ ಯಾರ ಮೇಲೆ, ಸಣ್ಣ ಮಕ್ಕಳು ಅನ್ಯಾಯ ಅತ್ಯಾಚಾರ ಮಾಡ್ತಾರೆ, ಒಬ್ರೊಬ್ರು ಪ್ರೀತಿ ಮಾಡ್ತಾರೆ, ಒಬ್ರೊಬ್ರು ಎಲ್ಲೋ ಹೋಗಿ ಏನೋ ಮಾಡ್ತಾರೆ. ಅವ್ರಿಗೆ ಯಾಕೆ ಆ ತಿಳುವಳಿಕೆ ಇಲ್ಲಲ್ಲ ಅವರಿಗೆ. ಆ ತಿಳುವಳಿಕೆ ಇರಲಾರ್ದಕ್ಕೆ ಸಮಾಜದಲ್ಲಿ ಇಷ್ಟೆಲ್ಲ ಕೆಲಸ ನಡೆದದ್ದು.
ಅದಕ್ಕೆ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು, ದೊಡ್ಡವ್ರಿಗೂ ತಿಳುವಳಿಕೆ ಕೊಡಬೇಕು. ಆದ್ದರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ 3 ವರ್ಷದಿಂದ ಹಿಡಿದು 100 ವರ್ಷದ ಮಕ್ಕಳವರೆಗೂ ಸತ್ಸಂಗ ಅನ್ನುವಂಥದ್ದು ಒಂದು ದಿನವೂ ಸೂಟಿ ಇರುವುದಿಲ್ಲ. ಉಚಿತವಾಗಿ ಯಾವುದು ಜಾತಿ ಮತ ಪಂಥ ಧರ್ಮ ಏನೂ ಇಲ್ಲ, ಭೇದ ಇರಲಾರ್ದೇ ಎಲ್ಲರಿಗೂ ಶಿಕ್ಷಣ ಕೊಡುವಂತಹ ಏಕೈಕ ವಿಶ್ವವಿದ್ಯಾಲಯ ಅಂದರೆ ಈಶ್ವರ್ಯ ವಿಶ್ವವಿದ್ಯಾಲಯ. ಅದಕ್ಕೆ ಸತ್ಸಂಗ ಅನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ಈ ಶರೀರ ಬೇಕಾದಷ್ಟು ಸದೃಢ ಅದ, ಆರಾಮಾಗಿ ಚಂದ ಉಂಡು ತಿಂದು ಎಲ್ಲ ಗಟ್ಟುಬಿಟ್ಟದ, ಅಧಿಕಾರ ಇದೆ, ಪದವಿ ಇದೆ, ದೊಡ್ಡ ಜನ ಇದ್ದಾರೆ, ಸಂಪತ್ತಿದೆ, ಆಸ್ತಿ ಇದೆ, ಎಲ್ಲ ಅದ. ಆದರೂ ಕೂಡ ಮನಸ್ಸಿನ ಶಕ್ತಿ ಇಲ್ಲದೆ ಇರೋದಕ್ಕೆ, ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನುವಂಥ ನಿರ್ಣಯ ತಗೊಳ್ಳೋದಕ್ಕೆ ಆಗ್ಲಾರ್ದೆ ಇರೋದಕ್ಕೆ ದೊಡ್ಡ ದೊಡ್ಡ ಜನ ನೀರಿಗೆ ಹಾಕೊಂಡು ಸತ್ತರು. ಕೇಳಿದೆ, ಹೆಸರುಗಳನ್ನು ಹೇಳಬೇಡ, ಭಾಳ ಜನರು ಹೌದಲ್ಲ. ಯಾಕೆ ಆ ರೀತಿ ಮಾಡಿದ್ರು ಅಂದರೆ ಮನಸ್ಸಿನ ಶಕ್ತಿಯನ್ನು ಕಳ್ಕೊಂಡಿರೋ ಕಾರಣದಿಂದ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನುವಂಥ ಸರಿಯಾದ ನಿರ್ಣಯ ತಗೊಳ್ಳುವಂತಹ ಶಕ್ತಿ ಕಳ್ಕೊಂಡಿರೋದಕ್ಕೆ ಆ ರೀತಿ ಮಾಡಿದಾಗ ಸಾಮಾನ್ಯ ಜನರೇನಂತಾರೆ, ಭಾಳ ಹುಚ್ಚುತನ ಮಾಡಿದ್ರಿ ಅವರು, ಹಿಂಗೆ ಮಾಡಬಾರ್ದಾಗಿತ್ತು, ಭಾಳ ಚಲೋ ಇದ್ರು ಆದರೆ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀವಿ. ಯಾಕಂತೀವಿ ಹುಚ್ಚ ಅಂತ? ಯಾಕೆ ಹುಚ್ಚಂತೀವಿ? ದೇಹದ ಶಕ್ತಿ ಬೇಕಾದಷ್ಟಿತ್ತು, ಆತ್ಮದ ಬಲ ಇರಲಾರ್ದಕ್ಕೆ ಹುಚ್ಚ ಅನ್ಸ್ಕೊಳ್ತೀವಿ. ನಮಗೆ ನಾವೇ ನೋಡ್ರಿ, ಒಂದೊಂದು ಸಾರಿ ಯಾರಿಗೋ ಏನೋ ಒಂದು ಮಾತು ತಪ್ಪಿ ಪಟ್ಟಂತೆ ಅಂದುಬಿಟ್ಟಿವಿ, ನಂತರ ನಮಗೆ ಅನ್ನಿಸ್ತದೆ ನಾವು ಹುಚ್ಚುತನ ಮಾಡಿದೆ, ಹಂಗೆ ಅವ್ರಿಗೆ ಅನ್ಬಾರ್ದಾಗಿತ್ತು, ಅವ್ರು ಹೆಂಗಾರೆ ಇರಲಿ, ಆದರೆ ನನ್ನ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು, ನಮಗೆ ಬೇಜಾರಾಗ್ತದೆ. ಯಾಕೆ? ಮನಸ್ಸು ಶಕ್ತಿಶಾಲಿ ಇಲ್ಲದೆ ಇರೋದಕ್ಕೆ. ಎಷ್ಟೋ ಬಾರಿ ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಹುಚ್ಚರು ಅಂತ ಅನುಭವ ಮಾಡ್ತೀವಿ, ಅನೇಕರಿಗೆ ಹುಚ್ಚರು ಅಂತೀವಿ. ಯಾಕೆ ಅಂದರೆ ಮನೋಬಲದ ಕೊರತೆಯಿಂದ. ಅದಕ್ಕೆ ಮನಸ್ಸಿನ ಬಲ ಸಶಕ್ತ ಆಗಬೇಕು ಅಂತಂದರೆ ಪ್ರತಿದಿನವೂ ಸತ್ಸಂಗ ಅನ್ನುವಂಥದ್ದು ಬೇಕು. ಇದು ಒಂದನೇದು. ಎಷ್ಟೆಷ್ಟು ನಾವು ಸತ್ಸಂಗದಲ್ಲಿ ಪಾಲ್ಗೊಳ್ತೀವಿ, ನಮ್ಮ ಆತ್ಮ ಬಲಶಾಲಿ ಆಗ್ತದೆ. ಆಗ ನಮಗೆ ಅನೇಕ ಶಕ್ತಿಗಳು ಸಿಗ್ತವೆ. ಸಹನೆ ಮಾಡ್ಕೊಳ್ಳುವಂಥ ಶಕ್ತಿ ಬರ್ತದೆ, ಸಮಾವೇಶ ಮಾಡ್ಕೊಳ್ಳುವಂಥ ಶಕ್ತಿ ಬರ್ತದೆ. ಯಾವಾಗ ಬರ್ತದೆ? ಮನೋಬಲ ಇದ್ದಾಗ ಮಾತ್ರ ಬರ್ತದೆ. ಹೊಂದಾಣಿಕೆ ಮಾಡ್ಕೊಳ್ಳುವಂಥ ಶಕ್ತಿ ಬರ್ತದೆ, ಎದುರಿಸುವಂಥ ಶಕ್ತಿ ಬರ್ತದೆ. ಎಲ್ಲ ಶಕ್ತಿಗಳು ಒಂದು ಸಹನೆ ಶಕ್ತಿಯ ಹಿಂದೆ ಎಲ್ಲ ಬರ್ತವೆ. ಆ ಸಹನೆ ಶಕ್ತಿ ಯಾವಾಗ ಬರ್ತದೆ ಅಂದರೆ ಆತ್ಮದ ಬಲ ಇದ್ದಾಗ ಬರ್ತದೆ. ಅದಕ್ಕೆ ಪ್ರತಿನಿತ್ಯ ಸತ್ಸಂಗ ಅನ್ನೋದು ಇರಬೇಕು. ಅದಕ್ಕೆ ನೀವು ಈಗ 7 ದಿವಸ ಪಾಠ ಮುಗೀತ್ರಿ, ದಿನ ಬರಾಕತ್ತಿದ್ದೀವಿ, ದಿನ ಮುಂಜಾನೆ ಕೆಲಸ ಇರ್ತದೆ, ದಿನ ಸಂಜೆ ಕೆಲಸ ಇರ್ತದೆ, 7 ದಿನ ಅಂದರೂ ಬಂದಿರಿ, ದಿನ ಬರೋಕೆ ಏನಾಗ್ತದ್ರಿ ಅಂತ ಹಂಗೆ ವಿಚಾರ ಮಾಡಬೇಡ್ರಿ, ಹೌದಲ್ರಿ? ಅದಕ್ಕೆ ಯಾಕಂತಂದರೆ ಪ್ರತಿನಿತ್ಯವೂ ಪರಮಾತ್ಮನು ಕೊಡುವಂಥ ಒಳ್ಳೆಯ ವಿಚಾರಗಳನ್ನ ಕೇಳ್ತಾ ಇರಬೇಕು. ಇದಕ್ಕೆ ಸತ್ಸಂಗ ಅಂತ ಹೇಳ್ತೀವಿ. ಯಾವಾಗ ಸತ್ಸಂಗದಲ್ಲಿ ಪಾಲ್ಗೊಳ್ತೀವಿ, ಕರ್ಮ 3 ಪರಿಶುದ್ಧ ಇದ್ದಾಗ ಪರಮಾತ್ಮನನ್ನು ನೆನಪಾಡ್ತೀವಿ. ಮನಸ್ಸೊಳಗೆ ಕೆಟ್ಟತನ ಇಟ್ಕೊಂಡಿವಿ, ಬಾಯಿಯಿಂದ ಶಿವ ಶಿವ ರಾಮ ರಾಮ ಕೃಷ್ಣ ಕೃಷ್ಣ ಅಂತೀವಿ ಅಂತಂದರೆ ಆ ಭಗವಂತನಿಗೆ ಮೆಚ್ಚುತ್ತಾನೇನ್ರಿ? ಇಲ್ಲ. ಯಾಕಂದರೆ ಮನಸ್ಸು ಕೆಟ್ಟಿದೆ ಅಂತಂದರೆ ಮಾತು ಎಷ್ಟೇ ಸುಂದರ ಬರಲಿ, ಎಷ್ಟೇ ಒಳ್ಳೇದು ಬರಲಿ, ಅದಕ್ಕೇನಂತ ಹೇಳ್ತಾರೆ, ಮೋಮೆ ರಾಮ ರಾಮ್ ಬಗಲ್ ಮೇ ಚೂರಿ ಅಂತ. ಅದಕ್ಕೆ ಅಂಥವ್ರು ನಾವು ಆಗಬಾರ್ದು. ಮನಸ್ಸು, ಮಾತು, ಕರ್ಮ ಸ್ವಚ್ಛ ಇದ್ದಾಗ ಭಗವಂತನನ್ನು ಸರಳವಾಗಿ ನೆನಪು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸ್ವಚ್ಛತೆ, ಪವಿತ್ರತೆ. ಈಗ ಮನೆಯೊಳಗೆ ನೋಡ್ರಿ, ಜಗಲಿ ಹತ್ರ ಹೋಗಬೇಕು ಅಂದ್ರೆ ಸ್ನಾನ ಮಾಡಿ ಹೋಗ್ತೀವಿ. ಈಗ ದೇವ್ರ ಗುಡಿಗೆ ಬರ್ತೀರಿ, ಬಸವಣ್ಣ ದೇವ್ರ ಗುಡಿಗೆ ಬರ್ತೀರಿ, ಜಳಕ ಮಾಡ್ಲಂದ್ರೆ ಬರ್ತೀರೇನ್ರಿ? ನೀವು ಮಕ್ಕಳು ಹಾಗೆ ಬೆನ್ನು ಹತ್ತಿರ್ತಾರೆ, ಅವು ಕರ್ಕೊಂಬರ್ತೀರೇನ್ರಿ? ಏನು ಅಂತೀರಿ? ನೀವು ಜಳಕ ಮಾಡಿ ಬಾ, ಕರ್ಕೊಂಡು ಹೋಗ್ತೀನಿ ಅಂತೀರಿ. ಅಂದರೆ ಸ್ವಚ್ಛತೆ, ಶುದ್ಧತೆ. ಒಂದು ಮೂರ್ತಿಯ ದರ್ಶನ ಮಾಡ್ಕೊಳ್ಬೇಕು ಅಂದರೆ ಸ್ವಚ್ಛತೆ, ಶುದ್ಧತೆಯಿಂದ ಬರ್ತೀವಿ. ಜಗಲಿ ಮೇಲೆ ಒಂದು ಮೂರ್ತಿ ಪೂಜೆ ಮಾಡಬೇಕು ಅಂದರೆ ಮೊದಲೆಲ್ಲ ದೇವರೆಲ್ಲ ತೆಗೆದು ತೊಳೆದು ದೀಪ ಹಚ್ಚಿ, ಧೂಪ ಹಚ್ಚಿ, ಪೂಜೆ ಮಾಡಿ, ಹೂ ಏರಿಸಿ, ಅಗರಬತ್ತಿ ಹಚ್ಚಿ ಮಾಡ್ತೀವಿ. ಎಷ್ಟು ಸ್ವಚ್ಛತೆ ನಿಯಮ ಪಾಲನೆ ಮಾಡ್ತೀವಿ. ಹಾಗೆ ನಾವು ಪರಮಾತ್ಮನನ್ನು ನೆನಪು ಮಾಡಬೇಕು, ನಮ್ಮ ಮನಸ್ಸಿನಿಂದ ಭಗವಂತನ ನೆನಪು ಮಾಡಬೇಕು ಅಂದರೆ ನಮ್ಮ ಮನಸ್ಸು ಸಹಿತ ಏನಿರಬೇಕು? ಸ್ವಚ್ಛವಾಗಿ ಇರಬೇಕು. ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಭಗವಂತ ನೆಲೆಸ್ತಾನೆ ಅಂತ. ಈಗ ನೋಡ್ರಿ, ಎಷ್ಟು ಸ್ವಚ್ಛ ವಾತಾವರಣದಲ್ಲಿ ಶಾಂತಿಯಿಂದ ಕೂತ್ಕೊಂಡಿದ್ದೀವಿ ಅಂದಮೇಲೆ ಭಗವಂತ ಇಲ್ಲಿ ನೆಲೆಸ್ತಾನೋ ಇಲ್ಲೋ? ನೆನಪು ಮಾಡ್ತೀವಿ ಅಂದರೆ ಭಗವಂತ ಆ ಶಕ್ತಿ ಕೊಡ್ತಾನೋ ಇಲ್ಲ?
ಹಾಗೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ಬಾಯಿ ಸ್ವಚ್ಛ ಇರಬೇಕು. ಭಗವಂತ ಈ ಬಾಯಿಯನ್ನು ಕೊಟ್ಟದ್ದು ಯಾಕೆ ಅಂತಂದರೆ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ. ಭಗವಂತನ ನಾಮಸ್ಮರಣೆ ಮಾಡುವಂತಹ ಈ ಬಾಯಿಯಿಂದ ನಾವು ಕೆಟ್ಟ ಶಬ್ದಗಳನ್ನು ಮಾತಾಡ್ತೀವಿ ಅಂತಂದರೆ ಈ ಕುಡಿಯೋ ನೀರಿನ ಪೈಪ್ ಒಳಗೆ ಗಟಾರ್ ನೀರು ಹೋದಂಗೆ. ಒಂದೇ ಪೈಪಿಂದ ಕುಡಿಯೋ ನೀರೂ ಹೋಗ್ತದೆ, ಗಟಾರ್ ನೀರು ಹೋಗ್ತದೇನ್ರಿ? ಇಲ್ಲ. ಆ ಗಟಾರ್ ನೀರಿಗೆ ಬೇರೆ, ಕುಡಿಯೋ ನೀರಿಗೆ ಬೇರೆ. ಹಾಗೆ ಈ ಬಾಯಿಯಿಂದ ಎಂದೂ ನಾವು ಕೆಟ್ಟ ಶಬ್ದಗಳನ್ನು, ಅಶ್ಲೀಲ ಶಬ್ದಗಳನ್ನು ಮಾತಾಡಬಾರ್ದು. ನಮ್ಮ ಮಾತು ಸಹಿತ ಮುತ್ತಿರಬೇಕು. ಶರಣರೇನು ಹೇಳಿದ್ರಿ? ಮಾತು ಮುತ್ತಿನಂತೆ ಇರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು. ಮಾತು ಮಾತಾಡಿದರೆ ಲಿಂಗ ಮೆಚ್ಚಿ ಅಹೂದನ್ನಬೇಕು ಅಂತಹ ಶಬ್ದಗಳು ನಮ್ಮ ಬಾಯಿಯಿಂದ ಬರಬೇಕು. ಆಮೇಲೆ ಕರ್ಮ, ಈ ಕೈಯಿಂದ ನಾವೇನು ಕರ್ಮ ಮಾಡ್ತೀವಿ, ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಕರ್ಮವನ್ನು ಮಾಡ್ತೀವಿ. ಮನಸ್ಸು ಮಾತು ಒಳ್ಳೆಯದಿದ್ದಾಗ ಕರ್ಮನೂ ಕೂಡ ಏನಾಗ್ತದೆ? ಶುದ್ಧ ಕರ್ಮ ಆಗೇ ಆಗ್ತದೆ. ಅದಕ್ಕೆ ಮನ ವಚನ ಕರ್ಮದಿಂದ ಶುದ್ಧ ಇದ್ದಾಗ, ಪವಿತ್ರ ಇದ್ದಾಗ ಸಹಜವಾಗಿ ನಾವು ಪರಮಾತ್ಮನನ್ನು ನೆನಪು ಮಾಡ್ತೀವಿ. ಮೂರನೇದ್ದು ದೈವಿ ಗುಣಗಳು. ದೈವಿ ಗುಣಗಳು ಅಂತಂದರೆ, ಈಗ ಗುಲಾಬಿ ಗಿಡದೊಳಗೆ ಗುಲಾಬಿ ಹೂವನ್ನು 4 ಆಗ್ಯಾವೆ, ಗಿಡ ತುಂಬ 100 ಮುಳ್ಳಿದಾವೆ. ಎಷ್ಟು ಮುಳ್ಳಿದಾವಪ್ಪ ಅಂತ ಎಣಿಸ್ತೀವೇನ್ರಿ ನಾವು? ಇಲ್ಲ. ಏನು ಬಯಸ್ತೀವಿ? ಈ ಹೂ ಎಷ್ಟು ಚೆಂದ ಆಗ್ಯಾವ ಅಂತ ಬಯಸ್ತೀವಿ. ಹಾಗೆ ನಮ್ಮಲ್ಲಿ ಒಳ್ಳೆ ಜಗತ್ತಿನಲ್ಲಿ ಮುಳ್ಳಿನಂತೆ ಇರುವವರು 100 ಇರ್ಬೋದು. ನಾವು 4 ಜನ ಹೂವಿನಂತೆ ಇರುವಂಥವ್ರಿದ್ರೆ ಎಲ್ಲರೂ ನಮ್ಮನ್ನು ಬಯಸ್ತಾರೆ. ಅದಕ್ಕೆ ನಮ್ಮಲ್ಲಿ ಶಾಂತಿ, ಪ್ರೀತಿ, ಕರುಣೆ, ದಯೆ, ಸಹನೆ, ಖುಷಿ, ಏಕತೆ ಎಲ್ಲ ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರಬೇಕು. ಆಗ ಭಗವಂತನಿಗೆ ನಾವು ಪ್ರಿಯ ಆಗ್ತೀವಿ. ಅದಕ್ಕೆ ಸುಗಂಧ ಇರುವಂಥ ಹೂಗಳನ್ನು ಭಗವಂತನಿಗೆ ಎರಿಸ್ತೀವಿ. ಆ ಹೂ ಯಾವುದರ ಪ್ರತೀಕ ಅಂದರೆ ನಮ್ಮ ಒಳಗಡೆ ಇರುವಂತಹ ಒಳ್ಳೆಯ ಗುಣಗಳ ಪ್ರತೀಕ. ಅದಕ್ಕೆ ದೈವಿ ಗುಣಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ಸರಳವಾಗಿ ಭಗವಂತನನ್ನು ನೆನಪು ಮಾಡ್ತೀವಿ. ನೋಡ್ರಿ, ಯಾರಲ್ಲಿ ಒಳ್ಳೆಯ ಗುಣ ಅದಲ್ಲ ಅವ್ರ ಹತ್ರ ಓಡಿ ಹೋಗಬೇಕು ಅಂತ ಅನ್ನಿಸ್ತದೆ, ಹೌದಲ್ಲ? ಕೆಟ್ಟ ಗುಣ ಇತ್ತು ಅಂತಂದರೆ ಅಲ್ಲಿ ಅವ್ರು ಕಾಣಿಸ್ತಾರೆ, ಕಿರಿಕಿರಿ ಬಂದು ಗಂಟು ಬೀಳ್ತಾರಪ್ಪ, ಅವ್ರು ಬರೋದ್ರಾಗ ಪಾಸ್ ಆಗ್ಬಿಡು ನೋಡೋಣ ಅಂತ ದೂರ ಆಗಬೇಕು ಅಂತೀವಿ. ಹಾಗೆ ನಮ್ಮಲ್ಲಿ ಒಳ್ಳೆಯ ಗುಣ ಇದ್ದಾಗ ಭಗವಂತನೂ ಪ್ರೀತಿ ಮಾಡ್ತಾನೆ, ಎಲ್ಲರೂ ಪ್ರೀತಿ ಮಾಡ್ತಾರೆ. ಸರಳವಾಗಿ ಪರಮಾತ್ಮನನ್ನು ನೆನಪು ಮಾಡ್ತೀವಿ. ಇದು ದೈವಿ ಗುಣಗಳು. ಇನ್ನು 4ನೇದು ಶುದ್ಧ ಆಹಾರ. ಅನ್ನದಂತೆ ಮನಸ್ಸು, ನೀರಿನಂತೆ ವಾಣಿ ಅಂತ ಹೇಳ್ತೀವಿ. ಎಂತಹ ಅನ್ನವನ್ನು ನಾವು ಸೇವನೆ ಮಾಡ್ತೀವಿ ಅದೇ ರೂಪದಲ್ಲಿ ನಮ್ಮ ಮನಸ್ಸು ನಿರ್ಮಾಣ ಆಗ್ತದೆ. ಆದ್ದರಿಂದ ಯೋಗಿಗಳಿಗೆ ಸಾತ್ವಿಕ ಶುದ್ಧ ಆಹಾರವೇ ಯೋಗ್ಯ ಅಂತ ಹೇಳಲಾಗ್ತದೆ. ಈಗ ನೀವು ಮನೆಯೊಳಗೂ ಊಟ ಮಾಡ್ತೀರಿ, ಹೋಟೆಲೊಳಗೂ ಊಟ ಮಾಡ್ತೀರಿ. ಯಾವ ಊಟ ತೃಪ್ತಿ ಅನ್ನಿಸ್ತದೆ ಹೇಳ್ರಿ? ಮನೆ ಊಟ ತೃಪ್ತಿ ಅನ್ನಿಸ್ತದೆ. ಯಾಕಂದರೆ ಹೋಟೆಲೊಳಗೆ ಊಟ ಕೊಡ್ತಾರೆ, ದುಡ್ಡು ಕೊಡ್ತೀನಿ ಅಂತ ಊಟ ಕೊಡ್ತಾರೆ. ಮನೆಯೊಳಗೆ ಪ್ರೀತಿಯಿಂದ ನನ್ನವರು ಅಂತ ಊಟ ಕೊಡ್ತಾರೆ. ಮನೆಯೊಳಗೆ ಏನಾದ್ರು ಊಟ ಮಾಡಲಾರ್ದೆ ಹಾಗೆ ಹೊಂಟ್ರಿ ಅಂದರೆ ಸ್ವಲ್ಪರೇ ಉಣ್ರಿ, ಸ್ವಲ್ಪ ಅನ್ನ ಉಪ್ಪಿನಕಾಯಿ ತಿಂದು ಹೋಗ್ರಿ, ಒಂದು ರೊಟ್ಟಿ ಚಟ್ನಿ ಯಾರು ತಿಂದು ಹೋಗ್ರಿ, ಕಟ್ಕೊಂಡರೆ ಹೋಗ್ರಿ ಅಂತ ಕೊಡ್ತಾರೆ. ಹೋಟೆಲೊಳಗೆ ಏನೋ ಅಚಾನಕ್ ಫೋನ್ ಬಂತು, ನೀವು ಊಟ ಬಿಟ್ಟು ಎದ್ದು ಹೊಂಟಿರಿ, ಯಾಕ್ರಿ ಊಟ ಬಿಟ್ಟು ಎದ್ದು ಹೊಂಟಿರಿ ಅಂತ ಕೇಳ್ತಾರೇನ್ರಿ? ಬಿಲ್ ಕಟ್ಟಿ ಹೋಗ್ರಿ ಅಂತಾರೆ. ಆಮೇಲೆ ವ್ಯತ್ಯಾಸ ಆಗ್ತದಲ್ಲ, ಅಲ್ಲಿ ದುಡ್ಡಿಗಾಗಿ ಅಡುಗೆ ಮಾಡ್ತಾರೆ, ಅದ್ರ ವ್ಯತ್ಯಾಸನೇ ಬೇರೆ. ಇಲ್ಲಿ ಮನೆಯೊಳಗೆ ನನ್ನವರು ಅಂತ ಅಡುಗೆ ಮಾಡ್ತಾರೆ, ವ್ಯತ್ಯಾಸನೇ ಬೇರೆ. ಇವತ್ತಿನ ಜಗತ್ತಿನಲ್ಲಿ ಅನಿವಾರ್ಯವಾಗಿ ಏನು ಮಾಡಬೇಕಾಗಿದೆ? ಮಕ್ಕಳ ಹಾಸ್ಟೆಲೊಳಗೆ ಊಟ ಮಾಡ್ತಾರೆ, ಹೋಟೆಲಲ್ಲಿ ಊಟ ಮಾಡ್ತಾರೆ. ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ಮಾತನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಯಾಕೆ ಹೇಳಲಾಗ್ತದೆ ಅಂದರೆ, ಭಗವಂತನ ನೆನಪಿನಿಂದ ಅಡಿಗೆ ಮಾಡಿ ಊಟ ಮಾಡಿದರೆ ಮನಸ್ಸು ಶಾಂತಿ, ನೆಮ್ಮದಿ, ತೃಪ್ತಿಯಿಂದ ಇರ್ತದೆ. ಈಗ ಯಾವ ರೀತಿ ವಿಚಾರ ಮಾಡ್ಕೊತ ಅಡುಗೆ ಮಾಡ್ತೀವಲ್ಲ ಅದರ ಪ್ರಭಾವ ಊಟ ಮಾಡಿದವರಿಗೆ ಆಗ್ತದೆ. ಒಬ್ಬ ಸನ್ಯಾಸಿ ಇದ್ದಂತೆ, ಭಿಕ್ಷಾ ಮನೆ ಬೇಡಿ ಊಟ ಮಾಡ್ತಿದ್ನಂತೆ. ಅವನು ಒಂದು ದಿನ ಭಿಕ್ಷಾ ಬೇಡಿ ಊಟ ಮಾಡಿ ಹೊಂಟಿದ್ದ. ಆಗಿನ ಕಾಲದೊಳಗೆ ಈ ರೀತಿ ನಳ, ಬಿಸ್ಲರಿ ವಾಟರ್ ಸಿಗ್ತಿರ್ಲಿಲ್ಲ. ಅವು ಬಾವಿ ಇರ್ತಿತ್ತು ಊರವರೆಗೆ, ಹೋಗೋರು ಬರೋರು ಬಾವಿ ನೀರು ಜಕ್ಕೊಂಡು ನೀರು ಕೊಡೋದು ಹೋಗ್ತಿದ್ರು. ಹಾಗೆ ಅವನು ಅಲ್ಲಿ ನೀರು ತಗೊಂಡ ಕುಡ್ದ ಹೋಗಬೇಕು ಅಂತ ಅನ್ಬೇಕಾದ್ರೆ ಅವ್ರ ತಲೆಗೆ ಏನು ವಿಚಾರ ಬಂತು, ಈ ತಬ್ಬಿಗೆ ಇಟ್ಟಾರಲ್ಲ ನಾನು ಜೋಳಿಗೆ ಹಾಕ್ಕೊಂಡು ಹೋಗಬೇಕು ಅಂತ ವಿಚಾರ ಬಂತು. ಜೋಳಿಗೆ ಹಾಕೋತಾನೆ, ಸ್ವಲ್ಪ ಮುಂದೆ ಹೋಗ್ತಾನೆ, ಹೋಗಿ ವಿಚಾರ ಮಾಡ್ತಾನೆ, ನಾನು ಸನ್ಯಾಸಿ,
ಎಲ್ಲಿ ಕೇಳ್ತೀರಿ ಅನ್ನ ಹಾಕ್ತಾರೆ, ಎಲ್ಲಿ ಕೇಳ್ತೀರಿ ನೀರು ಕೊಡ್ತಾರೆ. ನನಗ್ಯಾಕಿಂತ ಬುದ್ಧಿ ಬಂತು ಅಂತ ಮತ್ತೆ ತೊಗೊಂಡು ಬಂದು ತಮಗೆ ಅಲ್ಲೇ ಇಡ್ತಾನೆ. ಇಟ್ಟವ ಏನು ಮಾಡ್ತಾನೆ, ಇವತ್ತು ಯಾರ ಮನೆಯೊಳಗೆ ಊಟ ಮಾಡೀನಿ ಅಂತ ವಿಚಾರ ಮಾಡಿ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೆಗೆ ಹೋಗಿ ಕೇಳ್ತಾನೆ, ನೀವು ಹೊಟ್ಟೆ ತುಂಬ್ಕೋಬೇಕಾದ್ರೆ ಏನು ಉದ್ಯೋಗ ಮಾಡ್ತೀರಿ ಅಂತ. ಅವ್ರೇನು ಹೇಳಿರ್ಬೇಕು ಹೇಳ್ರಿ, ಕಳ್ಳತನ ಮಾಡ್ತೀವಿ ಅಂತ. ಕಳ್ಳತನ ಮಾಡಿ ಹೊಟ್ಟೆ ತುಂಬ್ಕೋತೀವಿ ಅಂತ. ಅದಕ್ಕೆ ಕಳ್ಳತನ ಮಾಡಿ ಹೊಟ್ಟೆ ತುಂಬಿಕೊಂಡು ಅದೇ ಊಟ ಅವನಿಗೆ ಹಾಕಿದ್ರು, ಅವನಿಗೂ ಏನು ವಿಚಾರ ಬಂತು, ಕಳ್ಳತನ ಮಾಡಬೇಕು ಅಂತ. ಅದಕ್ಕೆ ಯಾವುದು ಎಂತಹ ವಿಚಾರ ಮಾಡಿ ಅಡುಗೆ ಮಾಡ್ತೀವಿ ಅಂತಹ ವಿಚಾರ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಆಗ್ತದೆ. ಆದ್ದರಿಂದ ಇವತ್ತು ಹೆಣ್ಮಕ್ಳು ತಿಳ್ಕೊಳ್ರಿ, ಪ್ರೀತಿಯಿಂದ ಅಡುಗೆ ಮಾಡಿ ಪ್ರೀತಿಯಿಂದ ಊಟ ಹಾಕಿದರೆ ಅವ್ರ ಮನಸ್ಸು ಕೂಡ ಶಾಂತಿ ಪ್ರೀತಿಯಿಂದ. ಈಗ ಒಂದು ನೀರು ಕೊಟ್ಟರು ಸಹಿತ ಪ್ರೀತಿಯಿಂದ ಕೊಡ್ರಿ, ಒಂದು ಚಹಾ ಕೊಟ್ಟು ಪ್ರೀತಿಯಿಂದ ಕೊಡ್ರಿ, ಭಗವಂತನ ಪ್ರಸಾದ ಅಂತ ಕೊಡ್ರಿ. ಈಗ ಮಠ ಮಂದಿರಗಳು ಪ್ರಸಾದ ಮಾಡ್ತಾರಲ್ಲ, ಇಷ್ಟೇ ಪ್ರಸಾದ ತೊಗೊಂಡಿದ್ರೂ ಎಲ್ಲರಿಗೂ ಇಷ್ಟಿಷ್ಟು ಕೊಟ್ಟು ಉಣ್ತಾರೆ, ತೊಗೊತಾರೆ. ಹೌದಲ್ರಿ? ದೇವ್ರ ಪ್ರಸಾದ ಇಷ್ಟೇ ತೊಗೊಂಬಂದಿರ್ತೀರಿ, ಎಲ್ಲರೂ ಇದು ಪ್ರಸಾದದ ತೊಗೊಂತೀರಿ. ಅವ್ರ ಮನ್ಯಾಗ ಇಲ್ಲ ಅಂತ ಕೊಡ್ತೀರೇನ್ರಿ? ಅವ್ರ ಮನ್ಯಾಗಿಂತ ದೊಡ್ಡ ಹಡ್ಡೆ ತುಂಬ ಮಾಡ್ಯಾರ, ಆದರೆ ದೇವ್ರ ಪ್ರಸಾದ ಇಷ್ಟೇ ಇದ್ರೂ ಇದು ಪ್ರಸಾದದ ತಗೋ ಅಂತ ಕೊಡ್ತಾರೆ. ಅದಕ್ಕೆ ಯಾಕೆ ಪ್ರಸಾದ ಅಂತಾರಂದರೆ, ಅಲ್ಲಿ ಕೊಟ್ಟಿರುವವರು ನಮ್ಮ ಮಂದಿ ಮಕ್ಕಳು ಬೀಗರು ಬಿಜ್ಜರು ಬರ್ತಾರಂತ ಕೊಟ್ಟಿಲ್ಲ, ದೇವ್ರ ನೈವೇದ್ಯಕ್ಕೆ ಅಂತ ಕೊಟ್ಟಾರೆ. ಅವ್ರ ದುಡ್ಡೇ ಕೊಟ್ಟಿರ್ಬೋದು, ರೇಷಣೆ ಕೊಟ್ಟಿರ್ಬೋದು, ಅಡುಗೆ ಮಾಡಿರ್ಬೋದು, ಊಟ ಬಡಿಸಿರ್ಬೋದು. ಏನೇ ಮಾಡಿದ್ರು ದೇವ್ರ ಪ್ರಸಾದ ಅನ್ನೋ ಭಾವನೆಯಿಂದ ಕೊಟ್ಟಾರೆ. ಆ ಪ್ರಸಾದ ಅಂತ ಮಾಡಿದಾಗ ಅದು ಶಕ್ತಿಶಾಲಿಯಾಗಿರ್ತದೆ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಊಟ ಮಾಡ್ಬೇಕಾದ್ರೆ ಪ್ರಸಾದ ತಗೊಳ್ರಿ ಅಂತ ಅನ್ನೋದು ಬಂದದ್ದು, ಊಟ ಮಾಡ್ರಿ ಅಂತಿಲ್ಲ. ಈಗೇನು ಬಂದದ, ನಾಷ್ಟ ಏನು ಬ್ರೇಕ್ಫಾಸ್ಟ್ ಮಾಡಿರಿ, ಆಮೇಲೆ ಲಂಚ್ ತಗೋರಿ, ಡಿನ್ನರ್ ಮಾಡಿರಿ ಅಂತ ಬೇರೆ ಬೇರೆ ಇಂಗ್ಲೀಷ್ ಪ್ರಭಾವ ಬಿದ್ದದು. ಮೊದಲೇನಿತ್ತು, ಮೊದಲು ಅಡ್ಡುಣಿಗೆ ಮೇಲೆ ತಟ್ಟೆ ಇಟ್ಕೊಂಡು ಅದಕ್ಕೆ ನೈವೇದ್ಯ ಶಿವಲಿಂಗ ಇಟ್ಕೊಂಡು ಲಿಂಗಕ್ಕೆ ನೈವೇದ್ಯ ಮಾಡಿ ತಮಗೆ ತುಂಬಿಟ್ಟಿದ್ದೆ ಗಂಟಿ ಬಾರಿಸಿ ದೇವರೇ ನಿನ್ಗೆ ಅರ್ಪಿಸ್ತೀನಪ್ಪ, ನೀನು ಕೊಟ್ಟದ್ದು ಊಟ ಮಾಡ್ತೀನಿ ಅಂತ ಅವ್ನ ನೆನಪಿಂದ ಊಟ ಮಾಡ್ತಿದ್ರು. ಅವಾಗ ಕಾಲು ಹೆಂಗಿತ್ತು, ಈ ಕಾಲು ಹೆಂಗಿತ್ತು. ಹೌದಲ್ಲ? ಯಾಕಂತಂದರೆ ಇದೇ ಕಾರಣಕ್ಕೆ. ಅದಕ್ಕೆ ದಿನನಿತ್ಯ ಏನು ಅಡುಗೆ ಮಾಡ್ತೀರಿ, ನೀವೇನೇ ಅಡುಗೆ ಮಾಡಿರಿ, ಭಗವಂತನಿಗೆ ಏನು ಪ್ರೀತಿ ಅಂತಂದರೆ ಚಲೋ ಹುಗ್ಗಿ ಹೋಳಿಗೆ ಮಾಡಿದ್ರೆ ಪ್ರೀತಿ ಅಂತಿಲ್ಲ. ಒಂದು ಗಂಜಿ ಮಾಡಿದರೂ ಸಹಿತ ಏನು ಮಾಡ್ತಾರೆ, ಭಗವಂತನಿಗೆ ಅದು ಪ್ರೀತಿ. ಅದಕ್ಕೆ ಹೇಳ್ತೀರಿ, ಒಂದು ಹಾಡು ಹೇಳ್ತೀರಲ್ಲ, ಏನು ಮೀಸಲು ಗುರುವೇ ನಿನಗೆ, ಏನು ಮೀಸಲು ಅಂತ. ಹಾಲು ಮೀಸಲು ಅಂತ ಹೋದೆ ಕರು ಎಂಜಲ ಮಾಡ್ತು, ಹೂ ಮೀಸಲು ಅಂತ ಹೋದೆ ತುಂಬಿ ಎಂಜಲ ಮಾಡ್ತು, ನೀರು ಮೀಸಲು ಅಂತ ಹೋದೆ ಮೀನು ಎಂಜಲ ಮಾಡ್ತು. ಅದು ಏನು ಮೀಸಲು ನಿನಗೆ, ಶುದ್ಧ ಮನವೇ ನಿನಗೆ ಮೀಸಲು ಅಂತ ಭಗವಂತನಿಗೆ ಹೇಳ್ತೀವಿ. ಅದಕ್ಕೆ ಭಗವಂತನಿಗೆ ಮೀಸಲು ಏನು ಅಂದರೆ ಶುದ್ಧ ಮನಸ್ಸು. ಶುದ್ಧ ಮನಸ್ಸಿನಿಂದ ನೀವು ಒಂದು ಗಂಜಿ ಮಾಡಿದರೂ ಸಹಿತ ಭಗವಂತನಿಗೆ ಪ್ರೀತಿ ಆಗ್ತದೆ. ಇವತ್ತಿನ ಸಮಯದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಸಿಟಿಗಳಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನ 12 ಗಂಟೆಗೆ ಸ್ನಾನ ಮಾಡ್ತಾರೆ. ಅದಕ್ಕೆ ದಿನ ಅಡುಗೆ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಮೊದಲು ಹೇಳ್ರಿ. ಮನೆ ಪೂರ ಸ್ವಚ್ಛ ಮಾಡೋದಕ್ಕಾಗಿಲ್ಲ ಅಂದರೆ ಅಡುಗೆ ಮನೆ ಅಷ್ಟಾದರೂ ಸ್ವಚ್ಛ ಮಾಡಿರಿ. ಅವಾಗ ನಾವು ಸಣ್ಣವರಿದ್ದವ್ರು ಇರ್ಬೇಕಾದ್ರೆ ಒಲೆ ಎಲ್ಲ ಮೊದಲು ಸಾರಿಸಿ ಒಲೆ ವಿಭೂತಿ ಹೆಚ್ಚಿ ಅಡುಗೆ ಮಾಡ್ತಿದ್ರು. ಹೌದಲ್ರಿ? ಎಂದಾರು ಮಾಡ್ತಿದ್ರಂದ್ರೆ ಮುಖ ತೊಳ್ಕೊಳ್ಳಾರ್ದೆ ಸ್ನಾನ ಮಾಡ್ಲಾರ್ದೆ ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಈಗ ಎಲ್ಲ ಮಾಡಿ ಮಕ್ಕಳು ಕಳಿಸಿ ಗಂಡಕ್ಕೆ ಕಳಿಸಿ ಆಮೇಲೆ 12 ಗಂಟೆ 1 ಗಂಟೆ ಮೇಲೆ ಈಗೆಲ್ಲ ಫ್ರೀ ಅದೇ ನೋಡ್ರಿ, ಅವ್ರನ್ನೆಲ್ಲ ಕಳಿಸಿದೆ, ಈಗ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಂತ. ಹೌದಲ್ರಿ? ಅದು ತಪ್ಪು. ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂಥದ್ದು ಬಹಳ ಒಳ್ಳೆಯದು. ಅದಕ್ಕೆ ಪ್ರತಿನಿತ್ಯ ಸ್ನಾನ ಮಾಡಿ ಸ್ವಚ್ಛತೆಯಿಂದ ಭಗವಂತನ ನೆನಪಿನಿಂದ ಅಡುಗೆ ಮಾಡಿ ಮಕ್ಕಳಿಗೆ ಮಕ್ಕಳು ಮಾತು ಕೇಳಂಗೆ ಇಲ್ರಿ ಅಂತೀವಿ. ನಮ್ಮ ಮನೆಯವ್ರನ್ನ ಮಾತೇ ಕೇಳಂಗಿಲ್ರಿ ಅಂತೀರಿ. ಯಾಕೆ ಕೇಳಂಗಿಲ್ಲ? ನೀವು ಕೇಳುವಂಗೆ ಮಾಡಿಲ್ಲ, ಅದಕ್ಕೆ ಕೇಳೋದಿಲ್ಲ. ಮಾಡಿ ನೋಡ್ರಿ ನೀವು ಬೇಕಾದ್ರೆ. ಇವತ್ತು ಜಾದು ಅಂದರೆ ಆ ಜಾದು ಅಲ್ಲ, ಕಲ್ಲು ಕಟ್ಟಿಗೆ ಮಾಡೋದು, ಕಟ್ಟಿಗೆ ರೊಕ್ಕ ಮಾಡೋದು ಆ ಜಾದು ಅಲ್ಲ. ಭಗವಂತನ ನೆನಪಿನಿಂದ ಅಡುಗೆ ಮಾಡಿ ಪ್ರಸಾದ ಅಂತ ನೀವು ಅವ್ರಿಗೆ ಊಟ ಕೊಡ್ರಿ. ಒಂದು 21 ದಿನ ಮಾಡಿರಿ, ಏನಾಗ್ತದೆ, ಅವ್ರ ಮನಸ್ಸು ಒಳ್ಳೆಯ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಪರಮಾತ್ಮನ ನೆನಪಿನಿಂದ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಊಟ ಮಾಡಿದಾಗ ಅದಕ್ಕೆ ಸಾತ್ವಿಕ ಶುದ್ಧ ಆಹಾರ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ, ಯೋಗಿಗಳಿಗೆ ಮೀನು, ಮಾಂಸ, ಮೊಟ್ಟೆ, ತಂಬಾಕು, ಸರಾಯಿ ಈ ಎಲ್ಲ ಪದಾರ್ಥಗಳು ವರ್ಜ್ಯ. ಯಾಕಂತಂದರೆ ಅವುಗಳಿಗೆ ರಜೋಗುಣಿ ಆಹಾರ, ತಮೋಗುಣಿ ಆಹಾರ ಅಂತ ಹೇಳಲಾಗ್ತದೆ. ಅದಕ್ಕೆ ಸತೋಗುಣಿ ಆಹಾರ ಅಂದರೆ ಶುದ್ಧ ಸಾತ್ವಿಕ ಸಸ್ಯ ಆಹಾರಕ್ಕೆ
ಸತೋಗುಣಿ ಆಹಾರ ಅಂತ ಹೇಳಲಾಗ್ತದೆ. ಅದಕ್ಕೆ ನಾವು ಯೋಗಿಗಳು ಅಂದರೆ ಪರಮಾತ್ಮನನ್ನು ನೆನಪು ಮಾಡುವಂಥವರು ಸಾತ್ವಿಕ ಶುದ್ಧ ಆಹಾರದ ಸೇವನೆಯನ್ನು ಮಾಡಬೇಕು. ಈಗ ನೋಡ್ರಿ, ಎಷ್ಟೋ ಜನ ಏನು ಹೇಳ್ತಾರೆ, ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಶಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಈಗ ತಿಳ್ಕೊಳ್ರಿ, ಆನೆ, ಒಂಟೆ, ಕುದುರೆ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು, ಶಕ್ತಿಶಾಲಿ ಆದಂಥ ಪ್ರಾಣಿಗಳು. ಆ ಪ್ರಾಣಿಗಳು ಎಂದಾದ್ರೂ ಮಾಂಸ ತಿಂದ್ವೇನ್ರಿ? ಇಲ್ಲ. ಈಗ ನಾವು ಸಣ್ಣವರಿದ್ದಾಗ ಆ ಕಾರುಣಿ ಒಳಗೆ ಎತ್ತುಗಳಿಗೆ ಗೊಟ್ಟ ಹಾಕ್ತಿದ್ರೇನು ಸರಿ ಕುಡಿತಿದ್ವೇನ್ರಿ ಆರಾಮಾಗಿ. 4 ಜನ ಹಿಡಿದು ಆ ಬಿದಿರಿನ ಎದ್ದು ತೊಗೊಂಡು ಅದರೊಳಗೆ ಗೊಟ್ಟ ಹಾಕಿ ಕುಡಿಸ್ತಿದ್ವಿ. ಆ ಬುದ್ಧಿ ಇರಲಾರ್ದು ಪ್ರಾಣಿ ಸರಿ ಕುಡಿಯಂಗಿಲ್ಲ. ಆಗ ಮನುಷ್ಯ ಇವತ್ತೇನು ಮಾಡ್ತಾನೆ? ಕುಡಿಬಾರ್ದೆಲ್ಲ ಕುಡಿತಾ ಇದ್ದಾನೆ, ತಿನ್ನಬಾರ್ದೆಲ್ಲ ತಿಂತಾ ಇದ್ದಾನೆ. ಅದಕ್ಕೆ ಸಾತ್ವಿಕ ಆಹಾರ, ಶುದ್ಧ ಆಹಾರವೇ ಯೋಗ್ಯ. ಭಗವಂತ ಪ್ರಾಣಿಗಳಿಗೆ, ಮಾಂಸಾಹಾರಿ ಪ್ರಾಣಿಗಳಿಗೆ ಅಂಗರಚನೆ ಬೇರೆ ಕೊಟ್ಟಾನೆ, ಸಸ್ಯಾಹಾರಿ ಪ್ರಾಣಿಗಳಿಗೆ ಬೇರೆ ಕೊಟ್ಟಾನೆ. ಮಾಂಸಾಹಾರಿ ಪ್ರಾಣಿಗಳಿಗೆ ಚೂಪಾಗಿರುವಂಥ ಉಗುರು, ಚೂಪಾಗಿರುವಂಥ ಹಲ್ಲು ಕೊಟ್ಟಾನೆ. ಮಾಂಸಾಹಾರಿ ಪ್ರಾಣಿಗಳಿಗೆ ದೊಡ್ಡ ಕರಡು, ಸಣ್ಣದು ಕೊಟ್ಟಾನೆ. ಸಸ್ಯಾಹಾರಿ ಪ್ರಾಣಿಗಳಿಗೆ ಚೂಪಾಗಿರುವಂಥ ಕೊಟ್ಟಾವೇನ್ರಿ ನಮಗೆ ಇಲ್ಲ. ಆಮೇಲೆ ನಮ್ಮ ಮನುಷ್ಯರ ದೊಡ್ಡ ಕರಡು ದೊಡ್ಡದಾಗಿ, ಸಣ್ಣ ಕರಡು ದೊಡ್ಡದಾಗಿರ್ತದೆ. ಅದಕ್ಕೆ ನಾವು ತಿಂದಂಥ ಆಹಾರ ಬೇಗ ಪಾಸ್ ಆಗೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಸಸ್ಯ ಆಹಾರವೇ ಯೋಗ್ಯ. ಈಗ ತಿಳ್ಕೊಡ್ರಿ, ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಇದೆ. ಮನುಷ್ಯನ ರಕ್ತ ಸಿಕ್ಕಿಲ್ಲ, ಆದರೆ ಪ್ರಾಣಿಯ ರಕ್ತ ಹಾಕ್ತೀವಿ ಅಂದರೆ ಮ್ಯಾಚ್ ಆಗ್ತದೆ ಅಂದ್ರೆ? ಪ್ರಾಣಿಯ ರಕ್ತ ಮ್ಯಾಚ್ ಆಗೋದಿಲ್ಲ ಅಂದರೆ ಪ್ರಾಣಿಯನ್ನು ಕೊಂದು ಕತ್ತರಿಸಿ ತಿಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ತೃಪ್ತಿ ಆಹಾರ ಆಗ್ತದೆ ಅಂದರೆ ವಿಚಾರ ಮಾಡಿ. ಯಾವ ಧರ್ಮದಲ್ಲಿ ಹೇಳಿದ್ರು ಪ್ರಾಣಿಯನ್ನು ಕೊಂದು ತಿನ್ನಬೇಕು ಅಂತ? ಯಾವ ಧರ್ಮದಲ್ಲಿ ಹೇಳಿದ್ರು? ಇವತ್ತು ಮನುಷ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು. ಅಹಿಂಸೆಯೇ ಪರಮೋ ಧರ್ಮ ಅಂತ ಹೇಳಿದ್ರು. ಹೌದಲ್ಲ? ಯಾವ ಧರ್ಮದಲ್ಲಿ ಹೇಳ್ಯಾರ? ವಿಚಾರ ಮಾಡ್ರಿ. ಇಲ್ಲ, ಎಲ್ಲೂ ಪ್ರಾಣಿಯನ್ನು ಹಿಂಸೆ ಮಾಡಬೇಕು ಅಂತ ಹೇಳಿಲ್ಲ. ಆದರೆ ಎಂದಾದರೂ ಪ್ರಾಣಿಗೆ, ಸಸ್ಯಾಹಾರಿ ಪ್ರಾಣಿಗೆ ಊಟ ಸಿಕ್ಕಿಲ್ಲ ಅಂತಂದರೆ ಮಾಂಸ ತೊಗೊಂಡು ಹೋಗಿದ್ದು ತಿಂತದೇನ್ರಿ? ಅದು ಪ್ರಾಣಿ, ಅದು ಬುದ್ಧಿ ಇಲ್ಲ. ಪ್ರಾಣಿಗೆ ಮಾಂಸವನ್ನು ಇಡ್ರಿ ತಿಂತದೇನ್ರಿ? ಉಪವಾಸ ಸಾಯ್ತದೆ ವಿನಃ ಎಂದೂ ಮುಟ್ಟೋದಿಲ್ಲ. ಆದರೆ ಮನುಷ್ಯ ಎಲ್ಲರೂ ಆಹಾರ ತಿಂದರೆ ಜಗತ್ತಿನಾಗ ಎಲ್ಲರೂ ಎಲ್ಲಿ ಸಾಕ್ತದ್ರಿ? ಪ್ರಾಣಿಗಳು ತಿಂತಾನೆ ಅಂತ ಮನುಷ್ಯ ಇವತ್ತು ಬದುಕ್ತಾನೆ ಅಂತ ಹೇಳ್ತಾನೆ. ಆ ರೀತಿ ಇಲ್ಲ. ಮನುಷ್ಯನಿಗೆ ಭಗವಂತ ಕೊಟ್ಟಾನೆ. ನಾವು ಜಗತ್ತಿನ ಚಿಂತೆ ಮಾಡೋದು ಬೇಡ, ನಮಗಂತೂ ಆಹಾರ ಕೊಟ್ಟಾನೆ ಇಲ್ರಿ. ಜಗತ್ತು ತಂತಾನೆ ಮತ್ತೆ ನಾವು ಪರಿವರ್ತನೆ ಆದೀವಿ ಅಂದ್ರೆ ಜಗತ್ತು ತಂತಾನೆ ಪರಿವರ್ತನೆ ಆಗ್ತದೆ. ಆಮೇಲೆ ಒಂದು ಮನೆಯೊಳಗೆ ಒಬ್ಬ ಮನುಷ್ಯ ತೀರ್ಕೊಂಡಾನೆ. ಆ ತೀರ್ಕೊಂಡವ್ರ ಮನೆಯೊಳಗೆ ಅಡಿಗೆ ಮಾಡ್ತಾರೇನ್ರಿ? ಅವತ್ತು ಮಾಡ್ತಾರೇನ್ರಿ? ಇಲ್ಲ. ಆ ಹೆಣ ತೊಗೊಂಡು ಹೋಗೋ ತನಕ ಈಗೆಲ್ಲ ಸಿಟಿಗಳಿದ್ದಾಗ ಆಜುಬಾಜು ಮನೆಯೊಳಗೆ ಮಾಡ್ತಾರೆ. ಹಳ್ಳಿ ಒಳಗೆ ಮೊದಲು ಏನು ಮಾಡ್ತಿದ್ರು? ಹೆಣ ತೊಗೊಂಡು ಹೋಗೋ ತನಕ ನಾವು ಊರಾಗ ಯಾರೋ ಅಡುಗೆ ಮಾಡ್ತಿದ್ದಿಲ್ಲ. ಹೌದಲ್ಲ? ಯಾಕೆಂದರೆ ತಮೋಗುಣಿ ವಾತಾವರಣ ಇರ್ತದೆ ಅಂತ ಅನ್ನೋದಕ್ಕಾಗಿ. ಅದು ತೊಗೊಂಡು ಹೋದ್ಮೇಲೂ, ಮನೆ ಸ್ವಚ್ಛ ಮಾಡಿದ ಮೇಲೂ ಮನೆಯೊಳಗೆ ಮಾಡ್ತಿದ್ದಿಲ್ಲ. ಪಕ್ಕದ ಮನೆಯವರು, ಸಂಬಂಧಿಕರು ತಂದು ಆ ಮನೆಯೊಳಗೆ ಊಟ ಕೊಡ್ತಿದ್ರು. ದಿನ ಮಾಡುತ್ತಾನೆ ಅಡುಗೆ ಮಾಡ್ತಿದ್ದಿಲ್ಲ. ಯಾಕಂದರೆ ತಮೋಗುಣಿ ವಾತಾವರಣ ಇರ್ತದೆ ಅಂತ ಅನ್ನೋದಕ್ಕಾಗಿ. ಆದರೆ ಆ ಸತ್ತ ಜೀವಂತ ಪ್ರಾಣಿಯನ್ನು ಕೊಂದು ಕತ್ತರಿಸಿ ಈ ಹೊಟ್ಟೆಗೆ ಹಾಕ್ತೀವಿ ಅಂದರೆ ಈ ಹೊಟ್ಟೆ ಆ ಸ್ಮಶಾನಕ್ಕೆ ಇಟ್ಟದ ಸಹಿತ ಕನಿಷ್ಠ ಆಗ್ತದೆ. ಆದ್ದರಿಂದ ಸಾತ್ವಿಕ ಶುದ್ಧ ಆಹಾರವೇ ಯೋಗಿಗಳಿಗೆ ಉತ್ತಮ. ಆ ಪ್ರಾಣಿ ಸಾಯಬೇಕಂದ್ರೆ ಹೆಂಗೆ ಸಾಯ್ತದೆ ಹೇಳ್ರಿ? ದುಃಖ ಅನುಭವ ಮಾಡ್ತದೆ, ಹಿಂಸೆ ಅನುಭವ ಮಾಡ್ತದೆ, ತಿರಸ್ಕಾರ ಮಾಡ್ತದೆ, ಭಯ ಪಡ್ತದೆ, ಚಿಂತೆ ಮಾಡ್ತದೆ, ತನ್ನ ಮಕ್ಕಳನ್ನು ಕಳ್ಕೊತೀನಿ, ನಾ ಹೋಗ್ತೀನಿ ಅಂತ ತಳಮಳ ಮಾಡ್ಕೊತದೆ. ಇಷ್ಟೆಲ್ಲ ಅನುಭವ ಮಾಡಿ ಪ್ರಾಣ ಕಳ್ಕೊಂಡಿರುವಂತಹ ಪ್ರಾಣಿಯನ್ನು ಕತ್ತರಿಸಿ ತಿಂದಿವಿ ಅಂತಂದರೆ ಅದರಿಂದ ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಶಾಂತಿ ಸಿಗೋದಕ್ಕೆ ಸಾಧ್ಯನೇ ಎಂದು ವಿಚಾರ ಮಾಡಿರಿ. ಇದು ಒಂದೇದು. ಆಮೇಲೆ ನಾವು ಏನು ಕರ್ಮ ಮಾಡ್ತೀವಲ್ಲ, ಆ ಕರ್ಮದ ಫಲ ನಾವು ಅನುಭವ ಮಾಡಬೇಕಾಗ್ತದೆ. ಇವತ್ತು ನಾನು ನಿಮಗೆ ಹೊಡೆದೀನಿ ಅಂದರೆ ನಾಳೆ ಒಂದಿನ ನಿಮ್ಮ ಕಡೆಯಿಂದ ನಾವು ಹೊಡೆಸ್ಕೊಳ್ಬೇಕು. ಇವತ್ತು ನಾನು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡೀನಿ ಅಂದರೆ ನಾಳೆ ನೀವು ನಿಮ್ಮ ಜೊತೆ ಪ್ರೀತಿಗೆ ಮಾತಾಡಲೇಬೇಕು. ಇದು ಕರ್ಮದ ಗುಹ್ಯಗತಿ. ಆದಮೇಲೆ ಒಂದು ಪ್ರಾಣಿಯನ್ನು ಕತ್ತರಿಸಿ ನಾನು ಹಿಂಸೆ ಮಾಡೀನಿ ಅಂದರೆ ಒಂದು ದಿನ ನಾನು ಆ ಹಿಂಸೆ ಅನುಭವ ಮಾಡಲೇಬೇಕಾಗ್ತದೆ. ಈಗ ತಿಳ್ಕೊಳ್ರಿ, ಒಂದು ಸಣ್ಣ ಇರುವಿ ಹೊಂಟದೆ
ಈ ಕಡೆ ನೀರು ಹಾಕ್ತೀವಿ ಅಂದ್ರೆ ಆ ಕಡೆ ಓಡಿ ಹೋಗ್ತದೆ, ಆ ಕಡೆ ನೀರು ಹಾಕ್ತೀವಿ ಅಂದ್ರೆ ಈ ಕಡೆ ಓಡಿ. ಎಲ್ಲ ಪ್ರಾಣಿಗೂ ಬದುಕುವಂಥ ಹಕ್ಕಿದೆ. ಆದರೆ ಆ ಪ್ರಾಣಿಗೆ ನಾವು ಜೀವ ಕೊಡುವಂಥ ಹಕ್ಕು ನಮ್ಮಲ್ಲಿ ಅದ ಏನ್ರಿ? ಜೀವ ಕೊಡೋ ಹಕ್ಕು ನಮಗಿಲ್ಲ ಅಂದ್ರೆ ಜೀವ ತಗೊಳ್ಳುವಂಥ ಹಕ್ಕೆಲ್ಲಿ ಬರ್ತದೆ? ಈಗ ಆ ಪ್ರಾಣಿ ಮಗುವನ್ನು ನಾವು ಕೊಂದೀವಿ ಅಂದರೆ ನಮ್ಮ ಮಗುವನ್ನು ಯಾರೇ ಕೊಲ್ತಾರಂತಂದ್ರೆ ನಮಗೆ ಎಷ್ಟು ತ್ರಾಸ ಆಗ್ತದೆ? ಯಾರೂ ಕೊಂದಿಲ್ಲ, ಸಾವು ಬಂದು ಸತ್ತದೆ ಅಂದರೆ ಎಷ್ಟು ಬಡ್ಕೋತೀವಿ. ಆದರೆ ಆ ಪ್ರಾಣಿಯನ್ನೇ ನಾವು ಕೊಲ್ತೀವಿ ಅಂತಂದರೆ ಅದಕ್ಕೂ ಹಿಂಸೆ ಆಗ್ತದಿಲ್ಲ, ಅದಕ್ಕೂ ಕಷ್ಟ ಆಗ್ತದಿಲ್ಲ. ಆದ್ದರಿಂದ ಕರ್ಮದ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದಲೂ ಮನುಷ್ಯನಿಗೆ, ಯೋಗಿಗಳಿಗೆ ಮಾಂಸಾಹಾರ ಯೋಗ್ಯ ಅಲ್ಲ, ಸಸ್ಯ ಆಹಾರವೇ ಯೋಗ್ಯ. ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ವಿಚಾರವನ್ನು ಕಟ್ಟುನಿಟ್ಟಾಗಿ ತಿಳಿಸಿಕೊಡ್ಲಾಗ್ತದೆ. ಈಗ ನಾವು ಯಾರ ಮನೆಯೊಳಗೂ ಊಟ ಮಾಡೋದಿಲ್ಲ. ಯಾಕೆ? ಇದೇ ಒಂದು ಕಾರಣ. ನಾವೇನು ಅಸ್ಪೃಶ್ಯತೀವೇನ್ರಿ? ನಮ್ಮ ಮನೆಯೊಳಗೆ ಊಟ ಮಾಡೋಂಗಿಲ್ಲ, ಅವ್ರ ಮನೆಯೊಳಗೂ, ಯಾರ ಮನೆಯೊಳಗೂ ಊಟ ಮಾಡೋಂಗಿಲ್ಲ. ಯಾಕಂದರೆ ಪರಮಾತ್ಮನ ನೆನಪಿನಿಂದ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕು ಅನ್ನೋದು ನಮ್ಮ ನಿಯಮ. ಇದಕ್ಕೆ ಆಶ್ರಮದಲ್ಲಿ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡ್ತೀವಿ. ಯಾಕಂದರೆ ಅನ್ನದಂತೆ ಮನಸ್ಸು. ಅದಕ್ಕೆ ಎಲ್ಲರಿಗೂ ಹೇಳ್ತೀವಿ, ಈಗ ಹೊರಗಡೆ ಇಟ್ಟಿರುವಂಥ ಆಹಾರ ಫುಡ್ ಪಾಯ್ಸನ್ ಆಗ್ತದೆ. ರಸ್ತೆ ಮೇಲೆ ಇಟ್ಟಿರ್ತಾರೆ, ಗಾಳಿ ಧೂಳಿ ಬರ್ತದೆ. ಈಗ ನಾವು ಮುಚ್ಕಂಡಿಯೊಳಗೆ ಚಿತ್ರ ಹಾಕಿದ್ದೀವಿ. ಈಗ ನಾವು ಹೇಳ್ತೀವಲ್ಲ ಅಂತ ಚಿತ್ರ ಹಾಕಿ ಮಂದಿಗೆ ತಿಳಿಸ್ಬೇಕು ಅಂತ ಮುಂದೆ ಬಜ್ಜಿ ಮಾಡೋರು ಇದ್ರು. ಬಜ್ಜಿ ಮಾಡೋರು ಒಂದು ಬ್ಯಾರಲೊಳಗೆ ನೀರು ತುಂಬಿಟ್ಟಿದ್ರು. ಅದೇ ಬ್ಯಾರಲೊಳಗೆ ಒಂದು ಪ್ಲಾಸ್ಟಿಕ್ ತಂಬಿಗೆ ಇಟ್ಟಿದ್ರು. ಅದೇ ತಂಬಿಗೆ ತೊಗೊಂಡು ಬಜ್ಜಿಗೂ ನೀರು ಹಾಕ್ತಾರೆ ಹಿಟ್ಟು ಕಲ್ಸಕ್ಕೆ. ಅದೇ ತಂಬಿಗೆ ತೊಗೊಂಡು ಹೊರಗೂ ಹೋಗಿ ಬರ್ತಾರೆ. ನಮಗೆ ಗೊತ್ತಿಲ್ಲ, ಬರೀ ಬಜ್ಜಿ ಏನು ಚಲೋ ಅದಪ್ಪ, ಭಾರಿ ಅದ ಅಂತೀವಿ. ಅಂದರೆ ಸ್ವಚ್ಛತೆ ಶುದ್ಧತೆ ಅನ್ನುವಂಥದ್ದು ಇಲ್ಲ. ಹಿಂದೆ ಅಡುಗೆ ಮಾಡೋರು ಕುಡಿತಿರ್ತಾರೆ, ಟಿಟಿ ತಿಂತಿರ್ತಾರೆ, ಸ್ನಾನ ಮಾಡೋದಿಲ್ಲ, ಬೆವರು ಸುರಿಸಿರ್ತಾರೆ, ಸ್ವಚ್ಛತೆ ಇರೋದಿಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಅದ ಅಷ್ಟು, ಅನಿವಾರ್ಯ ಕಾರಣದಿಂದ ಮಾತು ಬೇರೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮನೆಯೊಳಗಡೆ ಸ್ವಚ್ಛತೆ ಶುದ್ಧತೆಯಿಂದ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚಲೋ ಇರ್ತದೆ, ಮನಸ್ಸು ಚಲೋ ಇರ್ತದೆ. ಅದಕ್ಕೆ ಅನ್ನದಂತೆ ಮನಸ್ಸು ಅಂತ ಹೇಳಲಾಗ್ತದೆ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ, ಭಗವಂತನ ನೆನಪಿನಿಂದ ಅಡುಗೆ ಮಾಡಿ ಪ್ರಸಾದ ಅಂತ ಸೇವನೆ ಮಾಡಿರಿ, ಆಗ ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಇರ್ತದೆ. ಅದಕ್ಕೆ ಈಗ ನೀವು ಹೊರಗೆ ಹೋಗಿ ಮುತ್ತೈದೆಯರು ಮಾಡಿ ಬರ್ತೀವ್ರಿ, ದೇವ್ರಿಗೆ ಉಣಿಸಿ ಬರ್ತೀವ್ರಿ, ಕಷ್ಟಪಟ್ಟು ಅಷ್ಟು ದೂರ ಹೋಗ್ಬಂದು ಮನೆಯೊಳಗೆ ಏನಿದ್ದಾರಲ್ಲ ಇವರೆಲ್ಲರೂ ಯಾರು? ದೇವ್ರು ಕೊಟ್ಟದ ಮಕ್ಕಳು ಹೋದಲ್ಲ, ದೇವ್ರು ಕೊಟ್ಟದ ಪತಿ ಹೋದಲ್ಲ, ದೇವ್ರು ಕೊಟ್ಟದ ತಂದೆ ತಾಯಿ, ದೇವ್ರು ಕೊಟ್ಟದ ಅತ್ತಿ ಮಾವ, ಇವರೇ ದೇವ್ರು ಕೊಟ್ಟ ಮಕ್ಕಳು, ಇವರಿಗೆ ಉಣಿಸ್ತೀವಿ ಅಂದರೆ ಪ್ರೀತಿಯಿಂದ ಇವ್ರಿಗೆ ಉಣಿಸಿದ್ವಿ ಅಂದರೆ ಏನಾಗ್ತದೆ? ಅದು ಅಲ್ಲಿಗಿಂತ ದೊಡ್ಡ ಪುಣ್ಯ ಇಲ್ಲೇ ಮಾಡಿ ಬರ್ತದೆ. ಇಲ್ಲಿ ನಾವು ನಿಂದೇನು ಕಿರಿಕಿರಿ ಹೆಚ್ಚಿನ ದೇವ್ರಿಗೆ ಹೋಗೋದದ ಅಂತೇಳಿ ಇವ್ರಿಗೆ ಬೈದು ಮಾಡಿ ಊಟ ಹಾಕ್ಲಾರ್ದೆ ಅಲ್ಲಿ ಹೋಗಿ ದೇವ್ರಿಗೆ ಉಣಿಸ್ತೀವಿ ಅಂತಂದರೆ ದೇವ್ರು ಅದು ಮೆಚ್ಚುತ್ತಾನೆ ಅಂದರೆ ಇಲ್ಲ. ಅದಕ್ಕೆ ಶುದ್ಧ ಸಾತ್ವಿಕ ಆಹಾರ ಯೋಗಿಗಳಿಗೆ ಯೋಗ್ಯ. ಈ 4 ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸರಳವಾಗಿ ಪರಮಾತ್ಮನನ್ನು ನೆನಪು ಮಾಡ್ಬೋದು. ಯಾವುದೇ 4 ಮಾತು? 1 ಸತ್ಸಂಗ, 2 ಸ್ವಚ್ಛತೆ, 3 ದೈವಿ ಗುಣಗಳು, 4 ಶುದ್ಧ ಆಹಾರ. ಇದೇನಾದ್ರು ಕಷ್ಟ ಅದ ಬಿಡ್ರಿ, ನಮಗೆ ಆಗಂಗೆ ಇಲ್ಲ ಅನ್ನೋದು ಅದಾವೇನ್ರಿ? ಸರಳವಾಗಿ ಮಾಡ್ಬೋದು. ಅದಕ್ಕೆ ವಿಧಿ ಅನುಸಾರ ನಾವು ಭಗವಂತನನ್ನು ನೆನಪು ಮಾಡಿದರೆ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಈ ಬೆಂಕಿ ಒಳಗಡೆ 10 ವರ್ಷ ಬಿಸಿಲೊಳಗೆ ಕಾಗದ ಇಡ್ತೀರಿ ಅಂದರೆ ಸುಡುವುದಿಲ್ಲ. ಒಂದು ಕಾಗದ ಮೇಲೆ 2 ನಿಮಿಷ ದುರ್ಬೀನ್ ಹಿಡಿದಿರಿ ಅಂದರೆ ಏನಾಗ್ತದೆ ರೀ? ಬೇಗನೆ ಸುಟ್ಟು ಹೋಗ್ತದೆ. ನೀವು ಅಡುಗೆ ಮಾಡಬೇಕು ಅಂತೇಳಿ 10 ವರ್ಷನೂ ಒಲೆ ಮೇಲೆ ತೆಳಗೆ ಬೆಂಕಿನೇ ಹಚ್ಚಲಾರ್ದೆ ಹಂಚಿನಾಗ ರೊಟ್ಟಿ ಹಾಕ್ತೀವ್ರಿ ಬೇಯವಲ್ತು, ಹಂಚಿನಾಗ ರೊಟ್ಟಿ ಹಾಕ್ತೀವ್ರಿ ಬೇಯವಲ್ತು ಅಂದರೆ ಬೇಯ್ತದೇನ್ರಿ? ಇಲ್ಲ. ವಿಧಿ ಅನುಸಾರ ಮಾಡಿದಾಗ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಹಾಗೆ ಇಷ್ಟು ದಿನ ನಾವೇನು ಪರಮಾತ್ಮನ ನೆನಪು ಮಾಡಿಲ್ಲ ಅಂತಲ್ಲ, ವಿಧಿ ಅನುಸಾರವಾಗಿ ನಾವು ಮಾಡಿಲ್ಲ, ಆ ಸಿದ್ಧಿ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಪ್ರತಿದಿನ ಸತ್ಸಂಗ, ಶುದ್ಧತೆ, ದೈವಿ ಗುಣಗಳ ಧಾರಣೆ, ಶುದ್ಧ ಅನ್ನ ಸೇವನೆ ಮಾಡಿದಾಗ ನಾವು ಭಗವಂತನನ್ನು ನೆನಪು ಮಾಡೋದ್ರಿಂದ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಈ 4 ಆಧಾರ ಸ್ತಂಭಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಹಜವಾಗಿ ನಾವು ಪರಮಾತ್ಮನನ್ನು ನೆನಪು ಮಾಡ್ತೀವಿ. ಈಗ ನೋಡ್ರಿ, ನಾನು ನಿಮಗೆ ಫೋನ್ ಹಚ್ಚಬೇಕು ಅಂತೀನಿ, ನಿಮ್ಮ ನಂಬರೇ ಒತ್ತಿಲ್ಲ, ಬರೀ ಫೋನ್ಯಾಗ ಹಲೋ ಹಲೋ ನಂಬರ್ ಎಲ್ಲ ಒತ್ತಾಕತ್ತೀನಿ, ಕರೆಕ್ಟ್ ನಂಬರ್ ಒತ್ತಿಲ್ಲ. ಹಲೋ ಹಲೋ ಅಂದರೆ ಫೋನ್ ಹತ್ತದೇನ್ರಿ? ವಿಧಿ ಅನುಸರಿಸಿಲ್ಲ. ವಿಧಿ ಏನದ ರೀ? ನಿಮ್ಮ ಕರೆಕ್ಟ್ ನಂಬರ್ ಏನದನೋ ಅದನ್ನು ಡೈಲ್ ಮಾಡಿದೆ ಅಂತಂದರೆ ಅವಾಗ ನಿಮಗೆ ಫೋನ್ ಹತ್ತದೆ.
ಹಾಗೆ ಭಗವಂತನನ್ನು ನೆನಪು ಮಾಡಬೇಕಂದ್ರೂ ಸಹಿತ ಈ 4 ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಹಜವಾಗಿ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ತೀವಿ. ಹಾಗೆಯೇ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ 8 ಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. 8 ಶಕ್ತಿಗಳು ಯಾವುದು ಅಂತ ಅಕ್ಕೋರು ತಿಳಿಸ್ಕೊಟ್ಟಾರೆ. ಸಹನೆ ಮಾಡ್ಕೊಳ್ಳೋಂಥ ಶಕ್ತಿ, ಸಮಾವೇಶ ಮಾಡ್ಕೊಳ್ಳೋಂಥ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ, ಎದುರಿಸುವಂತಹ ಶಕ್ತಿ, ಸಮತೋಲನ ಶಕ್ತಿ, ಸಹಯೋಗದ ಶಕ್ತಿ, ಒಟ್ಟುಗೂಡಿಸುವಂತಹ ಶಕ್ತಿ, ವಿಸ್ತಾರವನ್ನು ಸಂಕೀರ್ಣ ಮಾಡುವಂಥ ಶಕ್ತಿ. ಈ ಎಲ್ಲ ಶಕ್ತಿಗಳು ನಮಗೆ ಸಹಜವಾಗಿ ಪರಮಾತ್ಮನಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ವಿಧಿಯನ್ನು ತಿಳಿದುಕೊಂಡು ಪ್ರತಿನಿತ್ಯವೂ ನಾವು ಭಗವಂತನನ್ನು ನೆನಪು ಮಾಡುವಂಥ ಅಭ್ಯಾಸ ಮಾಡಬೇಕು. ಪರಮಾತ್ಮ ಕೊಡುವಂತಹ ಜ್ಞಾನವನ್ನು ಕೇಳಬೇಕು. ಅದಕ್ಕೆ ಪಕ್ಷಿ ಹಾರಬೇಕು ಅಂದರೆ 2 ರೆಕ್ಕೆ ಬೇಕು. ರೆಕ್ಕೆ ಇಲ್ಲಾಂದರೆ ಹಾರ್ತದೇನ್ರಿ? ಅದು ಇಲ್ಲ. ಹಾಗೆ ನಾವು ಭಗವಂತನಿಂದ ಶಕ್ತಿ ತಗೋಬೇಕು ಅಂದರೆ ನಮಗೂ 2 ರೆಕ್ಕೆ ಬೇಕು. ಆ 2 ರೆಕ್ಕೆ ಯಾವುದು ಅಂದರೆ ಒಂದು ಜ್ಞಾನ, ಒಂದು ಯೋಗ. ಜ್ಞಾನ ಅಂತಂದರೆ ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನಮ್ಮ ತಂದೆ ಅಂತ ತಿಳ್ಕೊಳ್ಳೋದು. ಯೋಗ ಅಂದರೆ ಮನಸ್ಸಿನಿಂದ ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಮನಸ್ಸಿನಿಂದ ನೆನಪು ಮಾಡೋದು. ಇದೇನಾದ್ರು ಕಷ್ಟ ಅದೇನ್ರಿ? ಇದಕ್ಕೇನಾದ್ರು ಓದೋದು ಬರೆಯೋದು ಭಾಳ ಅಭ್ಯಾಸ ಮಾಡೋದು ಬೇಕೇನ್ರಿ? ಏನಿಲ್ಲ. ಯಾರೇ ಇದ್ರೂ ಸಹಿತ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ತಿಳ್ಕೊಂಡು ಪ್ರೀತಿಯಿಂದ ಪರಮಾತ್ಮನನ್ನು ನೆನಪು ಮಾಡೋದು. ಈ 2 ರೆಕ್ಕೆಗಳಿಂದರೆ ನಮ್ಮ ಜೀವನ ಹಗುರ 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 ಆಗ್ತದೆ. ಎಲ್ಲ ಚಿಂತೆ ದೂರ ಆಗ್ತವೆ, ಎಲ್ಲ ಭಯ ದೂರ ಆಗ್ತದೆ, ನಿಶ್ಚಿಂತ ಆಗ್ತೀವಿ, ನಿರ್ಭಯ ಆಗ್ತೀವಿ, ಹಗುರ ಆಗ್ತೀವಿ. ನಮ್ಮ ಎದುರುಗಡೆ ಯಾವುದು ನಾವು ಸಮಸ್ಯೆ ಅಂತ ತಿಳ್ಕೊಂಡಿದ್ದೀವಿ, ಆ ಎಲ್ಲ ಸಮಸ್ಯೆಗಳು ಬೆಣ್ಣೆಯೊಳಗಿನ ಕೂದಲ ತೆಗೆದಂಗೆ ಹಗುರ 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 ಆಗ್ತವೆ. ಆದ್ದರಿಂದ ಪ್ರತಿನಿತ್ಯವೂ ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ತಮ್ಮ ಸಮಯವನ್ನು ಕೊಡಿರಿ. ಅದಕ್ಕೆ ಪ್ರತಿನಿತ್ಯವೂ ಪರಮಾತ್ಮನ ಮಹಾವಾಕ್ಯಕ್ಕೆ ವಾಣಿ ಮುರಳಿ ಅಂತ ಹೇಳಲಾಗ್ತದೆ. ಅದಕ್ಕೆ ಅಮೃತ ಕುಡಿದು ಅಮರರಾದರು ಅಂತ ಹೇಳ್ತಾರೆ. ಯಾರು? ಎಲ್ಲೋ ದೇವರು ಎಲ್ಲೋ ಇದ್ದವರಲ್ಲ, ನಾವೇ ಮನುಷ್ಯರಿದ್ದವರು ದೇವತಾ ಆಗ್ತೀವಿ. ಅಮೃತ ಅಂದರೆ ಪರಮಾತ್ಮ ಕೊಡುವಂತಹ ಜ್ಞಾನಾಮೃತ ಅಂತ ಹೇಳಲಾಗ್ತದೆ. ಎಷ್ಟೆಷ್ಟು ಜ್ಞಾನದ ಅಮೃತ ಕುಡಿತೀವಿ ನಾವು ಅಮರರಾಗ್ತೀವಿ. ಯಾಕೆ ಅಮರ ಆಗ್ತೀವಿ ಅಂದರೆ ಚಿಂತೆ ದೂರ ಆಯಿತು, ಭಯ ದೂರ ಆಯಿತು, ಟೆನ್ಷನ್ ದೂರ ಆಯಿತು ಅಂದಮೇಲೆ ಆರೋಗ್ಯ ತನ್ನಿಂತಾನೇ ಏನಾಗ್ತದೆ? ಸುಧಾರಣೆ ಆಗ್ತದೆ. ಆರೋಗ್ಯ ಸುಧಾರಣೆ ಆಯಿತು ಅಂದರೆ ಆಯುಷ್ಯ ಹೆಚ್ಚಾಗ್ತದೆ, ಅಮರ ಆಗ್ತೀವಿ. ಅದಕ್ಕೆ ಅಮೃತ ಕುಡಿದು ಅಮರರಾದರು ಅಂತ ಹೇಳ್ತಾರೆ. ಆಮೇಲೆ ಪರಮಾತ್ಮನ ಜ್ಞಾನಕ್ಕೆ ಸಿದ್ಧ ಔಷಧಿ ಅಂತ ಹೇಳಲಾಗ್ತದೆ. ಬಹುರೋಗ ತಜ್ಞ ಅಂತ ಭಗವಂತನಿಗೆ ಹೇಳಾಗ್ತದೆ. ಪರಮಾತ್ಮ ಕೊಟ್ಟಂತಹ ಜ್ಞಾನಕ್ಕೆ ಸಿದ್ಧ ಔಷಧಿ ಅಂತ. ಈಗೇನು ಕಷ್ಟ ಆ ಬಜಾರೊಳಗೆ ತಗೊಳ್ಳೋಂಥ ಔಷಧಿಗೆ ವಿಜ್ಞಾನಿಗಳು ಏನೆಲ್ಲ ಸಂಶೋಧನೆ ಮಾಡಿ ಔಷಧಿ ಮಾಡಿದರು. ಆದರೆ ಈ ಔಷಧಿ ಏನೂ ಕಷ್ಟ ಇಲ್ಲ. ಯಾಕಂದರೆ ಎಷ್ಟೆಷ್ಟು ನಾವು ಪರಮಾತ್ಮನನ್ನು ನೆನಪು ಮಾಡ್ತೀವಿ, ರೋಗ ನಿರೋಧಕ ಶಕ್ತಿ ತನ್ನಿಂತಾನೇ ಹೆಚ್ಚಾಗ್ತಾ ಹೋಗ್ತದೆ. ನೋಡ್ರಿ, ಎಷ್ಟೋ ಜನರಿಗೆ ನೀವು ಉದಾಹರಣೆ ಕೇಳಿರ್ಬೋದು, ಅವ್ರಿಗೆ ಎಷ್ಟು ಆರಾಮಿಲ್ಲ ಅಂದ್ರೆ ನಾವು ಅದನ್ನು ತಲೆಯೊಳಗೆ ಇಟ್ಕೊಳ್ಳೋಕ್ಕಿಲ್ಲ, ನಿಶ್ಚಿಂತೆ ಇದ್ದು ಬಿಡ್ತಾರೆ. ಅದು ತಾನೇ ಗುಣ ಆಗಿಬಿಟ್ಟಿರ್ತದೆ. ಸ್ವಲ್ಪ ಏನಾರೇ ಅದಂದ್ರೆ ಅದನ್ನೇ ಚಿಂತೆ ಮಾಡಿ ನನಗೆ ಅಯ್ಯೋ ನನಗೆ ಹಿಂಗಾಯ್ತು ಚಿಂತೆ ಮಾಡಿ ಏನಾಗ್ತದೆ, ಇಷ್ಟೇ ಇದ್ದಿದ್ದು ಇಷ್ಟು ದೊಡ್ಡದಾಗಿ ಇನ್ನೂ 6 ತಿಂಗಳು ಉಳಿಯೋರು ಇವತ್ತೇ ಸತ್ತು ಹೋಗ್ತಾರೆ. ಇವತ್ತೇ ಸಾಯ್ತೀರಿ ಅಂತ ಅಂದಿದ್ರನ್ನ ಏನೂ ಹಚ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಏನೂ ಆಗ್ಲಾರ್ದು ಆರಾಮಾಗಿರ್ತಾರೆ. ಎಷ್ಟೋ ಉದಾಹರಣೆ ನೋಡಿರೋದಲ್ಲ. ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ಮೇಲೆ ಕಾರಣ. ಅದಕ್ಕೆ ಪರಮಾತ್ಮನ ನೆನಪು ಕೂಡ ನಮಗೇನಾಗ್ತದೆ, ಒಂದು ಸಿದ್ಧ ಔಷಧಿ. ಅದಕ್ಕೆ ಪ್ರತಿನಿತ್ಯ ಭಗವಂತನ ಜ್ಞಾನ, ಪರಮಾತ್ಮನ ನೆನಪು ನಮ್ಮ ಮನಸ್ಸಿನ ಆರೋಗ್ಯ, ಈ ದೇಹದ ಆರೋಗ್ಯವನ್ನು ಸುಧಾರಣೆ ಮಾಡ್ತದೆ. ಅದಕ್ಕೆ ಈಗ ಯಾವ ರೀತಿ ಒಂದು ಮಂಜುಗಡ್ಡೆ ಇರ್ತದೆ, ಐಸ್ ಕ್ಯಾಂಡಿ ಅಂತೀವಲ್ಲ, ಮಂಜುಗಡ್ಡೆ ಬರ್ಫ್ ನೋಡಿರಲ್ಲ, ಬರ್ಫ್ ಇರ್ತದೆ. ಅದನ್ನು ನೀರೊಳಗೆ ಹಾಕಿದರೆ ಮುಳುಗ್ತದೆ, ತೇಲ್ತದ್ರಿ? ಬರ್ಫ್ ನೀರು ಹಾಕಿದ್ರೆ ಮುಳುಗ್ತದೆ, ತೇಲ್ತದ್ರಿ? ತೇಲ್ತದೆ. ಎಷ್ಟು ತೇಲ್ತದಂದರೆ 20% ಮ್ಯಾಲಿರ್ತದೆ, 80% ನೀರಾಗಿರ್ತದೆ. ಹಾಗೆ ನಮಗೆ ಬಂದಿರುವಂತಹ ರೋಗಗಳಿಗೆ ಕಾರಣ ಏನು ಅಂದರೆ 20% ಈ ಒಂದು ದೇಹದ ಕಾರಣ, 80% ನಮ್ಮ ಮನಸ್ಸಿನ ವಿಚಾರಗಳನ್ನು ಮಾಡಿರುವಂಥ ಕಾರಣ. ನಾವು ಮನಸ್ಸಿನಿಂದ ಏನು ನೆಗೆಟಿವ್ ವಿಚಾರ ಮಾಡೀವಿ, ಚಿಂತೆ ಮಾಡೀವಿ, ಭಯ ಅನುಭವ ಮಾಡೀವಿ,
ಆ ಕಾರಣದಿಂದನೇ 80% ರೋಗ ಬರ್ತದೆ. ಆ ರೋಗಕ್ಕೆ ಕಾರಣ ಅಂದರೆ 20% ಅಷ್ಟೇ. ಅದಕ್ಕೆ ಪರಮಾತ್ಮನನ್ನು ಎಷ್ಟು ನೆನಪು ಮಾಡ್ತೀವಿ ಅಷ್ಟು ನಾವು ರೋಗಗಳಿಂದ ಮುಕ್ತ ಆಗ್ತೀವಿ, ಮನಸ್ಸಿನಿಂದ ಆರಾಮಿರ್ತೀವಿ, ನಮ್ಮ ಮನೆಯೊಳಗೆ ಸುಧಾರಣೆ ಆಗ್ತದೆ. ಮನೆಯೊಳಗೆ ನಾನು ನೀನು ಅಂತಿರ್ತದಲ್ಲ, ಮಕ್ಕಳು ಕೂಡ ಏನಾಗ್ತಾವ್ರೆ, ಸುಧಾರಣೆ ಆಗ್ತಾ ಹೋಗ್ತಾರೆ, ಮನೆಯೊಳಗಿನವ್ರು ಸುಧಾರಣೆ ಆಗ್ತಾರೆ. ಮೊದಲು ನೀವು ಪರಮಾತ್ಮನ ನೆನಪು ಮಾಡಿ ಅಡುಗೆ ಊಟ ಮಾಡಿಸಿರಿ ಅಂತಂದರೆ ತನ್ನಿಂದ ತಾನೇ ಸುಧಾರಣೆ ಆಗ್ತಾ ಆಗ್ತಾ ಬರ್ತದೆ. ಆಮೇಲೆ ಸಮಾಜದೊಳಗೆ ಮನೆ ಪಕ್ಕ ಒಬ್ರಿಗೊಬ್ರಿಗೆ ಇರ್ತೀವಲ್ಲ, ಸೌಹಾರ್ದತೆ ಪ್ರೀತಿಯಿಂದ ಇರ್ತೀವಿ. ಈ ರೀತಿ ಪರಮಾತ್ಮ ಒಬ್ಬೊಬ್ಬರನ್ನ ಪರಿವರ್ತನೆ ಮಾಡ್ತಾ ಮಾಡ್ತಾ ಜಗತ್ತು ಪರಿವರ್ತನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾವಾಗ ನಮ್ಮ ಸಂಸ್ಕಾರ ಪರಿವರ್ತನೆ ಆಗ್ತದೋ ಆಗ ಇಡೀ ಸಂಸಾರನೇ ಪರಿವರ್ತನೆ ಆಗ್ತದೆ. ಅದಕ್ಕೆ ಪರಮಾತ್ಮನ ಕರ್ತವ್ಯ ಏನು ಅಂದರೆ ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರದ ಪರಿವರ್ತನೆ. ಈ ಕರ್ತವ್ಯ ಮಾಡೋದಕ್ಕಾಗಿ ಪರಮಾತ್ಮ ಬಂದ್ದಾರೆ. ತಾವೆಲ್ಲರೂ ಪ್ರತಿನಿತ್ಯವೂ ಪರಮಾತ್ಮನ ಜ್ಞಾನವನ್ನು ಕೇಳ್ರಿ, ಭಗವಂತನನ್ನು ನೆನಪು ಮಾಡಿರಿ. ನಿಜವಾದ ಪುಣ್ಯದ ಗಳಿಕೆ ಮಾಡಿಕೊಳ್ಳುವಂಥ ಸಮಯ ಅಂದರೆ ಇದೇ ಗಳಿಕೆ. 23 ಗಂಟೆ ನಾವೇನು ಗಳಿಕೆ ಮಾಡೀವಲ್ಲ ಅದೆಲ್ಲ ಬಿಟ್ಟು ಹೋಗೋದು. ಇದು 1 ಗಂಟೆ ಏನು ಗಳಿಕೆ ಮಾಡ್ತೀವಲ್ಲ ಇದು ಮಾತ್ರ ನಮ್ಮ ಜೊತೆಗೆ ತೊಗೊಂಡು ಹೋಗುವಂಥದ್ದು. ಹೌದಾ? ಎಲ್ಲ ವಿಚಾರ ಮಾಡಿಕೊಂಡು ನಾವೇನು ಭಗವಂತನ ನೆನಪು ಮಾಡ್ತೀವಲ್ಲ ಅದೇ ನಮ್ಮ ಜೊತೆಗೆ ನಮ್ಮ ನೆರಳಿನಂತೆ ಬರ್ತದೆ. ಆದರೆ ಈ 23 ಗಂಟೆ ಏನು ಗಳಿಕೆ ಮಾಡೀವಲ್ಲ ಏನಂತಾರೆ ಅವ್ರು, ನೀವು ಗಳಿಕೆ ಮಾಡಿ ಇಟ್ಟಿರಿ, ನೀವು ಎಷ್ಟು ತಲೆಮಾರಿಗೆ ಆಗುವಷ್ಟು ಗಳಿಕೆ ಮಾಡಿಡ್ರಿ, ಪುಣ್ಯಕ್ಕೆ ಮಾಡಿರೇನಂತ. ನಮಗೆ ಜನ್ಮ ಯಾಕೆ ಕೊಟ್ಟಿದ್ರಿ, ನಿಮ್ಗೆ ಯಾರು ನಿಮ್ಗೆ ಅಡಿ ಅಂತ ಹೇಳಿದ್ರೇನಂತ ಅಂತಾರ. ಇಲ್ಲ ಮಕ್ಕಳು ಅಂತಾರ ಇಲ್ರಿ. ಯಾರಿಗಾಗಿ ಹಂಗಂತ ಮಾಡಬಾರ್ದು, ಗಳಿಕೆ ಮಾಡಬಾರ್ದು ಅಂತಲ್ಲ, ಅದನ್ನೂ ಮಾಡ್ರಿ, ಅದು ನಿಮ್ಮ ಜವಾಬ್ದಾರಿ ಕರ್ತವ್ಯ. ಅದ್ರ ಜೊತೆಗೆ ಇದನ್ನೂ ಮಾಡೋದಕ್ಕೆ ಸಮಯವನ್ನು ಕೊಡಿ. ಒಂದು ಅರ್ಧ ಗಂಟೆ ಇದಕ್ಕೂ ಸಮಯ ಕೊಡ್ರಿ, 23 ಗಂಟೆ ಅದನ್ನು ಮಾಡಿರಿ. ಅದಕ್ಕೆ ಯಾಕಂದರೆ ಪರಮಾತ್ಮ ಹೇಳ್ತಾನೆ, ಕಳಕಳಿಯಿಂದ